ಎಸ್, ನಾವೆಲ್ಲ ಸೇರಿರೋ ಸಂಸ್ಥೆಯ ಹೆಸರು ಬಂದು ಜೀವನ್ ದಾನ್ ಗ್ರೂಪ್. ಜೀವನ್ ದಾನ್ ಗ್ರೂಪಿನ ಮದರ್ NGO ಬಂದು UMCA ಫೌಂಡೇಶನ್. UMCA ಅಂದ್ರೆ ಏನು? ಉಜ್ವಲಿ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್. ಉಜ್ವಲಿ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್. ಸೊ ನಮ್ಮ ಜೀವನ್ ದಾನ್ ಗ್ರೂಪ್ಸ್ ನ ಮದರ್ NGO ಬಂದು UMCA ಫೌಂಡೇಶನ್. ಸೊ UMCA ಫೌಂಡೇಶನ್ ಮತ್ತು ಜೀವನ್ ದಾನ್ ಗ್ರೂಪ್ ಭಾರತ ಸರ್ಕಾರ ನೀತಿ ಆಯೋಗದಿಂದ ಮಾನ್ಯತೆ ಪಡೆದಿದೆ. ಎಸ್, ಭಾರತ ಸರ್ಕಾರ ನೀತಿ ಆಯೋಗದಿಂದ ಒಂದು ಸರ್ಟಿಫಿಕೇಟ್ ಪಡೆದಿದೆ ನಮ್ಮ ಸಂಸ್ಥೆ. ಸೊ ಜೀವನ್ ದಾನ್ ಗ್ರೂಪ್ ಒಂದು ನಿಮ್ಮ ಜೀವನಕ್ಕೆ ಒಂದು ಹಾರ್ದಿಕ ಅಡಿಪಾಯ. ಸೊ ಇದರ ಫೌಂಡರ್ ಬಂದು ಸುನಿಲ್ ದತ್ ಶರ್ಮಾ ಜಿ. ಇವರು ಆಗ್ರಾದವರು, ಆಗ್ರಾ UP ದವರು. ಓಕೆ, ಉತ್ತರ ಪ್ರದೇಶ್. ನೆಕ್ಸ್ಟ್ ನಮ್ಮ ಸಂಸ್ಥೆ ಸುನಿಲ್ ದತ್ ಶರ್ಮಾಜಿ ಅವರು 2019ರಲ್ಲಿ ಶುರು ಮಾಡಿದ್ದು ಆಸ್ ಅನ್ NGO, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, NGO. ಸೊ 2019ರಿಂದ 2025 ಇಂದಿನವರೆಗೂ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಬಂದಿದೆ. ಟೋಟಲ್ ನಮ್ಮ ಸಂಸ್ಥೆಯಲ್ಲಿ ಇಲ್ಲಿವರೆಗೂ ಹತ್ತತ್ರ 5 ಲಕ್ಷ ಜನ ಜಾಯಿನ್ ಆಗಿದ್ದಾರೆ. ಸೊ ನಮ್ಮ ಸಂಸ್ಥೆಯ ಉದ್ದೇಶ ಮತ್ತು ಗುರಿ ಬಂದು ಬಡತನ ನಿರ್ಮೂಲನೆ, ಮನೆ ಇಲ್ದವರಿಗೆ ಮನೆ ಕಟ್ಟಿಸ್ಕೊಡ್ಬೇಕು, ಆರೋಗ್ಯದ ವಿಚಾರವಾಗಿ ಯಾರಿಗಾದ್ರೂ ಸಮಸ್ಯೆ ಬಂದ್ರೆ ಅಂತವರಿಗೆ ಹಣ ಸಹಾಯ ಆಗ್ಬೇಕು, ಎಜುಕೇಶನ್ ವಿಚಾರದಲ್ಲಿ ಸಮಸ್ಯೆ ಇದ್ರೆ ಅವ್ರಿಗೂ ಹಣ ಸಹಾಯ ಕೊಡ್ಬೇಕು, ರೈತರಿಗೆ ಸಮಸ್ಯೆ ಇದ್ರೆ ಅವ್ರಿಗೂ ಹಣ ಸಹಾಯ ಕೊಡ್ಬೇಕು, ಯಾರಾದ್ರೂ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅವರಿಗೂ ಸಪೋರ್ಟ್ ಕೊಡ್ಬೇಕು, ಜೊತೆಗೆ ಸರ್ ನಮಗ್ ಜಾಬ್ ಇಲ್ಲ ಅಂದ್ರೆ ಅಂತವರಿಗೆ ಜಾಬ್ ಅನ್ನು ಪ್ರೊವೈಡ್ ಮಾಡ್ಬೇಕು, ಜೊತೆಗೆ ಭಾರತ ದೇಶದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು. ಇವಿಷ್ಟು ಉದ್ದೇಶ ಮತ್ತು ಗುರಿಯಾಗಿದ್ದಾವೆ ನಮ್ಮ ಸಂಸ್ಥೆದ್ದು. ಸೊ ಇವೆಲ್ಲ ನೋಡಿದ್ರಿ. ಓಕೆ ಸರ್, ಒಂದು NGO ರನ್ ಆಗ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ಇದಾವ ನಿಮ್ಮ ಹತ್ರ? ಎಸ್, ನಮ್ಮ ಹತ್ರ NGO ರನ್ ಆಗ್ಬೇಕಂದ್ರೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅವೆಲ್ಲಾ ಡಾಕ್ಯುಮೆಂಟ್ಸ್ ಇದಾವೆ. ಸೊ ಡಾಕ್ಯುಮೆಂಟ್ಸ್ ಅಂದ ಕೂಡಲೇ ಲೈಲ್ ಸರ್ಟಿಫಿಕೇಟ್ ಅಂತ ಕೂಡ ಬರುತ್ತೆ. ಸೊ ಲೈಲ್ ಸರ್ಟಿಫಿಕೇಟ್ ಅಂದ್ರೆ ಅದೊಂದು RBI ಕಡೆಯಿಂದ ಪ್ರತಿ ವರ್ಷ ಸಿಗುವಂತ ಸರ್ಟಿಫಿಕೇಟ್. ಸೊ ಈ ಸರ್ಟಿಫಿಕೇಟ್ ಯಾರಂದ್ರೆ ಅವರಿಗೆ ಅಷ್ಟು ಸುಲಭ ಕೊಡೋದಿಲ್ಲ RBI. ನಮ್ಮ ಸಂಸ್ಥೆಗೆ ಕೊಟ್ಟಿರೋದು ಯಾಕಂದ್ರೆ ಯಾವ ಸಂಸ್ಥೆ 50 ಕೋಟಿಗಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡುತ್ತೋ ಅಂತವರಿಗೆ ಮಾತ್ರ ಈ ಸರ್ಟಿಫಿಕೇಟ್ RBI ಕಡೆಯಿಂದ ಸಿಗುವಂತದ್ದು. ಸೊ ಪ್ರತಿ ವರ್ಷ ನಮ್ಮ ಸಂಸ್ಥೆಯ ಬಗ್ಗೆ ಆ ಹಿಂದಿನ ವರ್ಷ ಮತ್ತೆ ಮುಂದಿನ ವರ್ಷ ನಡೆದ ಎಲ್ಲಾ ವಿಚಾರನ RBIಗೆ ಪ್ರೊವೈಡ್ ಮಾಡಿದ್ರೆ ತಕ್ಷಣವೇ ನಮ್ಮ ಸಂಸ್ಥೆಗೆ RBI ಈ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡುತ್ತೆ. ಸೊ ಪ್ರತಿ ವರ್ಷ ಜನವರಿಲಿ ನಮ್ಮ ಸಂಸ್ಥೆ ಈ ಸರ್ಟಿಫಿಕೇಟ್ ನ ರಿನಿವಲ್ ಮಾಡ್ಕೋತಾ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ರಿನಿವಲ್ ಡೇಟ್ 7 January 2026. ಓಕೆ, ಈ ರೀತಿ 2019ರಿಂದ ಇಂದಿನವರೆಗೂ ಈ ಸರ್ಟಿಫಿಕೇಟ್ ಅನ್ನ RBI ಕಡೆಯಿಂದ ತಗೋತಾ ಇದೆ. ಸೊ ಇದನ್ನ ನೀವು ಲೀಗಲ್ ಆಗಿ ಸರ್ಚ್ ಕೂಡ ಮಾಡಬಹುದು. RBI ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಈ ಸರ್ಟಿಫಿಕೇಟ್ ನಿಮಗೆ ಕಂಡು ಬರುತ್ತೆ. ನಮ್ಮ ಸಂಸ್ಥೆ ಬಗ್ಗೆ ಎಲ್ಲಾ ಡೀಟೇಲ್ಸ್ ಅಲ್ಲಿ ಕಾಣುತ್ತೆ. ಸೊ ಇಲ್ಲಿಗೆ ಏನ್ ಅರ್ಥ ಆಯ್ತು ನಿಮ್ಗೆ? ಈ ದೇಶದ ಹಣಕಾಸು ವ್ಯವಹಾರಕ್ಕೆ RBI ಮುಖ್ಯ. ಸೊ RBI ನಮ್ಮ ಸಂಸ್ಥೆಗೆ ಈ ಸರ್ಟಿಫಿಕೇಟ್ ಕೊಡ್ತಾ ಇದೆ ಅಂದ್ರೆ ಎಷ್ಟು ಲೀಗಲ್ ಆಗಿರ್ಬೋದು ನಮ್ಮ ಸಂಸ್ಥೆ ಅನ್ನೋದು ಇದನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು 2100 ರೂಪಾಯಿ ಕೊಟ್ಟು ನಮ್ಮ ಸಂಸ್ಥೆಗೆ ಸೇರುವಂತದ್ದು. ಸೊ ಅದು ಲೈಫ್ ಟೈಮ್ ಮೆಂಬರ್ಶಿಪ್. ಬರೀ 2100 ರೂಪಾಯಿ ಕೊಡೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಏನೆಲ್ಲ ಬೆನಿಫಿಟ್ ಸಿಗ್ಬೋದು ಎಲ್ಲವೂ ಸಿಗ್ತವೆ. ಸರಿ ಅಥವಾ ವರ್ಷಕ್ಕೊಂದ್ಸರಿ ಮತ್ತೆ ಮತ್ತೆ ಅಂತ ಅವಶ್ಯಕತೆ ಇಲ್ಲ. ಬರೀ 2100 ರೂಪಾಯಿ ಕೊಡೋದ್ರಿಂದ ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ, ಫಸ್ಟ್ ವೆಲ್ಕಮ್ ಲೆಟರ್ ಸಿಗುತ್ತೆ. ವೆಲ್ಕಮ್ ಲೆಟರ್ ನೀವೇ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಕೂಡ ಮಾಡಬಹುದು, ಇಲ್ಲ ನಿಮ್ಮ ಸೀನಿಯರ್ಸ್ ಇಂದ ಪಡಿಬಹುದು. ನೆಕ್ಸ್ಟ್ ಲೈಫ್ ಟೈಮ್ ಮೆಂಬರ್ಶಿಪ್. ಆಗ್ಲೇ ಹೇಳ್ದಾಗೆ ಪ್ರತಿ ತಿಂಗಳು ಪ್ರತಿ ವರ್ಷ ಏನ್ ಕಟ್ಟಬೇಕಾಗಿರಲ್ಲ, ಒಂದು ಬಾರಿ 2100 ರೂಪಾಯಿ ಕಟ್ಟಿದ್ರೆ ಸಾಕು, ಎಲ್ಲಾ ರೀತಿಯಾದ ಬೆನಿಫಿಟ್ಸ್ ನಿಮಗೆ ಸಿಗುವಂತದ್ದು. ನೆಕ್ಸ್ಟ್ 50% ಟ್ಯಾಕ್ಸ್ ರಿಬೇಟ್. ನಮ್ಮ ಸಂಸ್ಥೆಯಲ್ಲಿ 80G ಪಡೆದಿದೆ. ಸೊ ನೀವು ಯಾವುದೇ ರೀತಿಯಾದ ಇನ್ಕಮ್ ಪಡೆದಿದ್ದು ಆ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟುವಕ್ಕೆ ಹೋದಾಗ ನಮ್ಮ ಸಂಸ್ಥೆ ಮೂಲಕ ಎಷ್ಟೇ ಡೊನೇಷನ್ ಮಾಡಿದ್ರು ಅದರ 50% ಟ್ಯಾಕ್ಸ್ ರಿಬೇಟ್ ಪಡ್ಕೋಬಹುದು ನೀವು. ನೆಕ್ಸ್ಟ್ ಒಂದು 2100 ರೂಪಾಯಿದು ಕೂಪನ್ ನಮ್ಮ ಸಂಸ್ಥೆ ಕಡೆಯಿಂದ ನೀವು ಸೇರಿದ ತಕ್ಷಣ ನಿಮಗೆ ಸಿಗುತ್ತೆ. ಸೊ ಆ ಕೂಪನ್ ಅನ್ನ JD G Pay ಆಪ್ ಅಲ್ಲಿ ಯಾವುದೇ ರೀತಿಯಾದ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡುವಾಗ
ಉಪಯೋಗಿಸಬಹುದು. ನೆಕ್ಸ್ಟ್ ಸೋಷಿಯಲ್ ಎಂಪವರ್ಮೆಂಟ್. ಸೊ ಸೋಷಿಯಲ್ ಎಂಪವರ್ಮೆಂಟ್ ಅಂಡರಲ್ಲಿ ಆಲ್ರೆಡಿ ಜಾಬ್ ಇಲ್ದವರಿಗೆ ಜಾಬ್ ಪ್ರಾಜೆಕ್ಟ್ಸ್ ಅನ್ನೋದ್ರ ಮೂಲಕ ಜಾಬ್ ಇಲ್ದವರಿಗೆ ಜಾಬ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ರೆ, ಜೊತೆಗೆ ದೇಶದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಆ ವಿಚಾರವಾಗಿ ಬ್ಯಾಕ್ ಪ್ರಾಜೆಕ್ಟ್ ರನ್ ಆಗ್ತಾ ಇದೆ. ಪ್ಲಾಸ್ಟಿಕ್ ನಿರ್ಮೂಲನೆಗೆ ಮೋಸ್ಟ್ ಸೀನಿಯರ್ಸ್ ಎಲ್ಲರೂ ಆ ವಿಚಾರವಾಗಿ ತೊಡಗಿದ್ದಾರೆ. ಸೊ ಈ ರೀತಿ ಸೋಷಿಯಲ್ ಎಂಪವರ್ಮೆಂಟ್ ಅಲ್ಲೂ ನೀವು ನಮ್ಮ ಸಂಸ್ಥೆಗೆ ಸೇರಿ ತೊಡಗಬಹುದು. ನೆಕ್ಸ್ಟ್ ಜೀವನ್ದಾನ್ ಸಮೃದ್ಧಿ ಯೋಜನೆ. ಜೀವನ್ದಾನ್ ಸಮೃದ್ಧಿ ಯೋಜನೆ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಸಮಾನತೆಯಿಂದ ನೋಡಿ ಅಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ 26,000 ರೂಪಾಯಿ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಅನ್ನೋದು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಎಮರ್ಜೆನ್ಸಿ ಡೊನೇಷನ್. ಎಮರ್ಜೆನ್ಸಿ ಡೊನೇಷನ್ ಕೂಡ ಅಷ್ಟೇ, ನಮ್ಮ ಸಂಸ್ಥೆಗೆ ಸೇರಿದವರಿಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಡೊನೇಷನ್ ಸಿಗುತ್ತೆ. ಅದನ್ನು ಕೂಡ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯೂಟ್ಯೂಬ್ ಇನ್ಕಮ್ ಪ್ಲಾಟ್ಫಾರ್ಮ್. ಸೊ ನಮ್ಮ ಸಂಸ್ಥೆಗೆ ಸೇರಿ ನೀವು ಹಲವಾರು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ, ದಾನ ಧರ್ಮ ಅಂತ ಮಾಡ್ತೀರಾ, ಅಥವಾ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತೀರಾ. ಸೊ ಅವೆಲ್ಲನೂ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ರಿ ಅಂದ್ರೆ, ಸೊ ಜನರು ಅದಕ್ಕೆ ನೋಡಿ ಮೆಚ್ಚುಗೆ ಕೊಟ್ಟು ಸಬ್ಸ್ಕ್ರೈಬ್ ಆದ್ರು ಅಂದ್ರೆ ಅಲ್ಲಿಂದ ಕೂಡ ನಿಮ್ಗೊಂದು ಇನ್ಕಮ್ ಸೋರ್ಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಗೌರ್ನಮೆಂಟ್ ಪ್ರಾಜೆಕ್ಟ್. ನಮ್ಮ ಸಂಸ್ಥೆಯಲ್ಲಿ 15 ರೀತಿಯಾದ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇದಾವೆ. ಎಲ್ಲವನ್ನು ಗೌರ್ಮೆಂಟ್ ಅಂಡರ್ ಅಲ್ಲಿ ಗೈಡ್ ಆಗಿ ರನ್ ಆಗ್ತಿರುವಂತದ್ದು. ಸೊ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ ಮೆಂಬರ್ಶಿಪ್. ಸೊ ಈ ಕಾರ್ಡು ನಮ್ಮ ಸಂಸ್ಥೆ ಮೂಲಕ ಕೋಆರ್ಡಿನೇಟರ್ಸ್ ಪದವಿಯಲ್ಲಿ ಯಾರು ಕೂತ್ಕೋತಾರೋ ಅಂತವ್ರಿಗೆ ಈ ಕಾರ್ಡ್ ಸಿಗುತ್ತೆ. ಈ ಕಾರ್ಡ್ ಉಳ್ಳವರು ಯಾವುದೇ ರೀತಿಯಾದ ಅನ್ಯಾಯ ನಿಮ್ಮ ಎದುರು ನಡೀತಾ ಇದೆ ಅಂದ್ರೆ ಆ ಅನ್ಯಾಯದ ವಿರುದ್ಧ ನೀವು ಧ್ವನಿ ಎತ್ತಕ್ಕೆ ಎಲ್ಲಾ ರೈಟ್ಸ್ ಇರುತ್ತೆ. ಸೊ ಇದು ಹ್ಯೂಮನ್ ರೈಟ್ಸ್ ಕಡೆಯಿಂದನೇ, ಹ್ಯೂಮನ್ ರೈಟ್ಸ್ ನಮ್ಮ ದೇಶದಲ್ಲಿ ಅದೊಂದು ಕಮ್ಯುನಿಟಿ. ಸೊ ಆ ಕಮ್ಯುನಿಟಿಯಿಂದಲೇ ಪ್ಯೂರ್ ಆಗಿ ಲೀಗಲ್ ಆಗಿ ಈ ಕಾರ್ಡ್ ನಿಮಗೆ ಸಿಗುತ್ತೆ. ಸೊ ಈ ಕಾರ್ಡ್ ಯಾರ ಹತ್ರನೂ ಅಷ್ಟು ಸುಲಭವಾಗಿರಲ್ಲ. ಸೊ ನಿಮ್ಮ ಹತ್ರ ಇದೆ ಅಂದ್ರೆ ಬಹಳ ಬೆಲೆ ಇದೆ ಅಂತ ಅರ್ಥ. ಯಾವುದೇ ಒಬ್ರು ಪೊಲೀಸ್ ಕೂಡ ಮಾತಾಡಿಸ್ತಾರೆ ನಿಮ್ಮನ್ನ. ಎಸ್. ನೆಕ್ಸ್ಟ್ ನಮ್ಮ ಸಂಸ್ಥೆಗೆ ನೀವು ಸೇರಿದ್ರ ಅಂದ್ರೆ 5 ರೀತಿಯಾದ ಇನ್ಕಮ್ ಇರುತ್ತೆ. ಯಾವ್ದಾದ್ರು ಅಂದ್ರೆ ನಾನ್ ವರ್ಕಿಂಗ್ ಇನ್ಕಮ್, ಲೆವೆಲ್ ಇನ್ಕಮ್, ಮ್ಯಾಚಿಂಗ್ ಇನ್ಕಮ್, ಕೋಆರ್ಡಿನೇಟರ್ ಇನ್ಕಮ್, ಮೈಕ್ರೋ ಫೈನಾನ್ಸ್ ಇನ್ಕಮ್. ನಾನ್ ವರ್ಕಿಂಗ್ ಇನ್ಕಮ್ ಅಂದ್ರೆ ನಮ್ಮ ಸಂಸ್ಥೆಗೆ ಸೇರಿ 1 ವರ್ಷದವರೆಗೂ ಯಾವುದೇ ರೀತಿಯಾದ ಕೆಲಸ ಮಾಡಿಲ್ಲ, ಯಾವುದೇ ರೀತಿಯಾದ ಇನ್ಕಮ್ ತಗೊಂಡಿಲ್ಲ, ಯಾವುದೇ ರೀತಿಯಾದ ಬೆನಿಫಿಟ್ಸ್ ತಗೊಂಡಿಲ್ಲ ಅಂದ್ರೆ ನೀವು ಕಟ್ಟಿರೋ 2,100 ರೂಪಾಯಿ 1 ರೂಪಾಯಿನೂ ಹಿಡ್ಕೊಳ್ದೇನೆ 2,100 ರೂಪಾಯಿಗೆ 2,100 ರೂಪಾಯಿನೂ 1 ವರ್ಷದ 1 ದಿವಸಕ್ಕೆ ಕರೆಕ್ಟ್ ಆಗಿ ನಿಮ್ಗೆ ವಾಪಸ್ ಮಾಡ್ತಾರೆ. ಸೊ ಇದು ನಾನ್ ವರ್ಕಿಂಗ್ ಇನ್ಕಮ್. ನೆಕ್ಸ್ಟ್ ಮ್ಯಾಚಿಂಗ್ ಇನ್ಕಮ್. ಮ್ಯಾಚಿಂಗ್ ಇನ್ಕಮ್ ಅಲ್ಲಿ ನೀವು ಒಬ್ರು ಸದಸ್ಯರನ್ನ ಡೈರೆಕ್ಟ್ ತಂದ್ರಿ ಅಂದ್ರೆ 300 ರೂಪಾಯಿ ಸಿಗುತ್ತೆ. ಇನ್ನೊಬ್ರು ಸದಸ್ಯರನ್ನ ತಂದಾಗ ಅವ್ರಿಗೂ 300 ರೂಪಾಯಿ ಸಿಗುತ್ತೆ. ಒಬ್ರನ್ನ ಎಡಗಡೆ ಒಬ್ರನ್ನ ಬಲಗಡೆ ಹಾಕಿದ್ರಿ ಅಂದ್ರೆ ಟೋಟಲ್ ಆ 2 ಐಡಿನ ಪೇರ್ ಮ್ಯಾಚ್ ಆಗಿ ನಿಮ್ಗೆ ಎಕ್ಸ್ಟ್ರಾ 300 ರೂಪಾಯಿ ಸಿಗುತ್ತೆ. ಆ 300 ರೂಪಾಯಿ ಮ್ಯಾಚಿಂಗ್ ಇನ್ಕಮ್. ಸೊ 1:2, 2:1, 1:1 ಆ ರೀತಿಲಿ ಮ್ಯಾಚಿಂಗ್ ಆದ್ರೆ 2 ಐಡಿಗಳು ಮ್ಯಾಚಿಂಗ್ ಆದಾಗ ಬರೋದು 300 ರೂಪಾಯಿ. ಸೊ ಆ ರೀತಿ 300 ರೂಪಾಯಿ ನಿಮ್ಗೆ ಟೋಟಲ್ ಮ್ಯಾಕ್ಸಿಮಮ್ 6,000 ದಿನಕ್ಕೆ 6,000ದವರೆಗೂ ನಮ್ಮ ಸಂಸ್ಥೆಯಲ್ಲಿ ಮ್ಯಾಚಿಂಗ್ ಇನ್ಕಮ್ ಪಡಿಬಹುದು. ಎಸ್. ನೆಕ್ಸ್ಟ್ ಲೆವೆಲ್ ರೆಫರಲ್ ಇನ್ಕಮ್. ಸೊ ಪ್ರತಿ ಒಬ್ಬ ಸದಸ್ಯ ನೀವು ತಂದು ನಿಮ್ಮ ಡೈರೆಕ್ಟ್ ಅಲ್ಲಿ ಹಾಕೊಂಡ್ರೆ ಪ್ರತಿಯೊಬ್ಬ ಸದಸ್ಯನಿಂದ ನಿಮಗೆ 300 ರೂಪಾಯಿ ಡೈರೆಕ್ಟ್ ರೆಫರಲ್ ಇನ್ಕಮ್ ಬರುತ್ತೆ, ಲೆವೆಲ್ ರೆಫರಲ್ ಇನ್ಕಮ್ ಬರುತ್ತೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಪ್ರತಿಯೊಬ್ಬ ಸದಸ್ಯ ನೀವು ತಂದು ಡೈರೆಕ್ಟ್ ಅಲ್ಲಿ ಹಾಕೊಂಡ್ರೆ ಪ್ರತಿಯೊಬ್ಬರಿಂದ 300 ರೂಪಾಯಿ ಬರುತ್ತೆ. ಸೊ ಅದೇ ರೀತಿ ನೀವು ತಂದ ಸದಸ್ಯನಿಂದ ಇನ್ನೊಬ್ಬ ಸದಸ್ಯ ಆತ ತಂದಾಗ ಅವರು ನಿಮ್ಮ ಸೆಕೆಂಡ್ ಲೆವೆಲ್ ಅಲ್ಲಿ ಬರ್ತಾರೆ, ಅವರಿಂದ ನಿಮಗೆ 100 ರೂಪಾಯಿ ಬರುತ್ತೆ. ಆ ರೀತಿ ಸೆಕೆಂಡ್ ಲೆವೆಲ್ ಅಲ್ಲಿ ಬರ್ತಾ ಹೋಗೋ ಪ್ರತಿ ವ್ಯಕ್ತಿಯಿಂದ ನಿಮಗೆ 100 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಲೆವೆಲ್ ಅಲ್ಲಿ ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಯಿಂದ 50 ರೂಪಾಯಿ ಬರುತ್ತೆ. ಆ ರೀತಿ ಇಲ್ಲಿ 10 ಲೆವೆಲ್ ವರೆಗೂ ಇದೆ. ಪ್ರತಿ ಲೆವೆಲ್ ಅನ್ನು ಅಮೌಂಟ್ ಅಲಾಟ್ಮೆಂಟ್ ಅಂತ ಇರುತ್ತೆ. ಅದಕ್ಕೆ ತಕ್ಕ ಹಾಗೇನೆ ಮೆಂಬರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಇಲ್ಲಿ ಲ್ಯಾಕ್ಸ್ ಕ್ರೋರ್ಸ್ ಅಲ್ಲಿ ಲೆವೆಲ್ ರೆಫರಲ್ ಇನ್ಕಮ್ ಕೂಡ ಇರುತ್ತೆ. ಸೊ ಮೈಕ್ರೋ ಫೈನಾನ್ಸ್ ಲೋನ್. ಮೈಕ್ರೋ ಫೈನಾನ್ಸ್ ಲೋನ್. ಸೊ ನೀವೆಲ್ಲ ಕಡೆ ಲೋನ್ ಅಂತ ಕೇಳಿರ್ತೀರಾ. ಲೋನ್ ತಗೊಂಡ್ರೆ ಅದಕ್ಕೆ ಅಸಲು ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಆ ರೀತಿ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಬಡ್ಡಿ ಇಲ್ಲ, ಬಡ್ಡಿ ರಹಿತ ಸಾಲ. ಸೊ ಬಡ್ಡಿನೇ ಇಲ್ಲ ಇಲ್ಲಿ. ಸೊ ಅಸಲು ಕೊಡ್ತಾರೆ, ಅದಕ್ಕೆ ಜೊತೆಗೆ 20% ಸಬ್ಸಿಡಿ ಸಿಗುತ್ತೆ. ಅರ್ಥ ಇದ್ರಾ? ಸೊ ಇಲ್ಲಿ ಸೇರಿದ ತಕ್ಷಣ ನೀವು ಸೇರಿ 3 ವ್ಯಕ್ತಿಗಳನ್ನ ಸೇರಿಸಿದ ತಕ್ಷಣ ನಿಮ್ಮ ಡೈರೆಕ್ಟ್ ಅಲ್ಲಿ 3 ವ್ಯಕ್ತಿಗಳನ್ನ ತಂದಿದ
ನೆಕ್ಸ್ಟ್ ಡೇನೆ ನೀವು ಲೋನ್ಗೆ ಅಪ್ಲೈ ಮಾಡಬಹುದು. ಸೊ ನೀವು ಸೇರಿ ಒಂದೇ ದಿವಸದಲ್ಲಿ ಮೂವರನ್ನ ತಂದು ಎರಡನೇ ದಿವಸಕ್ಕೆ ನೀವು ಲೋನ್ಗೆ ಅಪ್ಲೈ ಮಾಡಿದ್ರೆ ಎಸ್ ಅಪ್ರೂವ್ ಆಗುತ್ತೆ. ಸೊ ಫಸ್ಟ್ನೇ ಲೋನ್ ಬಂದು 2250 ರೂಪಾಯಿ. ಆ 2250 ರೂಪಾಯಿಗೆ ಪ್ರತಿ ವಾರ 450 ರೂಪಾಯಿ ನಂಗೆ ಕಟ್ತೀರಾ. 4 ವಾರಕ್ಕೆ ಟೋಟಲ್ 1800 ರೂಪಾಯಿ ಆಗುತ್ತೆ. 2250 ರೂಪಾಯಿ ಲೋನ್ ತಗೊಂಡು 1800 ರೂಪಾಯಿ ಟೋಟಲ್ ರಿಟರ್ನ್ ಮಾಡ್ತೀರಾ. 450 ನಿಮ್ಗೆ ಸೇವಿಂಗ್ ಆಗುತ್ತೆ. ಅಲ್ಲಿ ನಾನು ಏನ್ ಹೇಳ್ದೆ, ಬಡ್ಡಿ ಇರಲ್ಲ ಅಂತ ಹೇಳ್ದೆ, 20% ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ದೆ, ಇದೆ ನೋಡಿ. 2250 ರೂಪಾಯಿ ತಗೊಂಡ್ರಿ, 450ರಂಗೆ 4 ವಾರ ಕಟ್ತೀರಾ, ಟೋಟಲ್ 1800 ಕಟ್ತೀರಾ, ಇನ್ನ 450 ಸೇವ್ ಆಯ್ತು. ಈ ರೀತಿ ನಮ್ಮ ಸಂಸ್ಥೆಯಲ್ಲಿ ಮೊದಲನೇ ಲೋನ್ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಲೋನ್ ಬಂದು 5000 ರೂಪಾಯಿ. ನೀಟಾಗಿ ಮೊದಲನೇ ಲೋನ್ ಕಟ್ಟಿದ್ರೆ ಅಂದ್ರೆ 5000 ರೂಪಾಯಿಗೆ ನೆಕ್ಸ್ಟ್ ಲೆವೆಲ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಆದ್ರೆ ಇಲ್ಲಿ ಸರ್ ಹೇಗ್ ಕಟ್ ಆಗುತ್ತೆ, ನಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ಕಟ್ ಆಗುತ್ತೆ 450 ರೂಪಾಯಿ ಅಂದ್ರಲ್ಲ, ಅದು ಯಾವ ರೀತಿ ಕಟ್ ಆಗುತ್ತೆ ಅಂದ್ರೆ, ಸೊ ಯಾವುದೇ ರೀತಿಯಾದ ಬ್ಯಾಂಕ್ ಅಕೌಂಟ್ ಇಂದ ಕಟ್ ಆಗಲ್ಲ, ಫೋನ್ ಪೇ ಮೂಲಕ ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಏನು ತಂಡ ತಂದಿರ್ತೀರಾ, ಆ ತಂಡದಿಂದ ಏನ್ ಇನ್ಕಮ್ ಬರ್ತಾ ಇರುತ್ತೆ, ಆ ಇನ್ಕಮ್ ಅಲ್ಲೇನೆ ನಮ್ಮ ಸಂಸ್ಥೆ ಪ್ರತಿ ವಾರ ಕಟ್ ಮಾಡ್ಕೊಳುತ್ತೆ. ಸೊ ಆದ್ರಿಂದ ನೀವೇನ್ ಮಾಡ್ಬೇಕು, ಡೇಟ್ ಇರುತ್ತೆ, ಇಂಥ ದಿನ ಕಟ್ ಆಗುತ್ತೆ ಅಂತ ಇರುತ್ತೆ, ಆ ದಿನಕ್ಕೂ ಮುಂಚೆ ಕಂಪಲ್ಸರಿ ಐಡಿ ಹಾಕಿ ಅಲ್ಲಿ ಇನ್ಕಮ್ ರೆಡಿ ಇಡಬೇಕು. 450 ಕಟ್ ಆಗುತ್ತೆ ಅಂದ್ರೆ 450 ರೆಡಿ, ತಾನಾಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಇರ್ತೀರಾ. ಸೊ ಇಲ್ಲಿ ನೆಕ್ಸ್ಟ್ ಲೋನ್ 5000 ರೂಪಾಯಿ, ಪ್ರತಿ ವಾರ 1000 ರೂಪಾಯಿ ನಂಗೆ ಟೋಟಲ್ 4 ವಾರ 4000 ಕಟ್ತೀರಾ. ಎರಡನೇ ಲೋನು 5000 ತಗೊಂಡು 4000 ಕಟ್ಟಿ 1000 ರೂಪಾಯಿ ಸೇವಿಂಗ್ ಮಾಡ್ತೀರಾ. ಸೊ ಇದು ಆಸ್ ಅನ್ ಇನ್ಕಮ್, ಇದು ಕೂಡ ಇನ್ಕಮೇ ನೋಡಿ. ಒಂದ್ ತಿಂಗಳಿಗೆ 1000 ರೂಪಾಯಿ ನೀವು ಸೇವಿಂಗ್ ಮಾಡ್ತಾ ಇದ್ದೀರಾ, ಏನೋ ಮಾಡ್ದಲೆ ಲೋನ್ ತಗೊಳೋದು ಕಟ್ಟೋದು ಅಷ್ಟೇ. ನಿಮ್ ತಂಡದಿಂದ ಇನ್ಕಮ್ ಬಂದೇ ಬರುತ್ತೆ. ಅದು ಬಿಟ್ಟು ಇದು ಕೂಡ ಒಂದು ಇನ್ಕಮ್ ಬರ್ತಾ ಇದೆ. ಸೊ ಆ ರೀತಿ ಎರಡನೇ ಲೋನಿಗೆ ನೀವು ಅಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ಮ ಡೈರೆಕ್ಟ್ ಅಲ್ಲಿ 4 ಮೆಂಬರ್ಸ್ ಇರಬೇಕು. ಫಸ್ಟ್ ಲೋನಿಗೆ 3 ಮೆಂಬರ್ಸ್ ಇರಬೇಕು, ಎರಡನೇ ಲೋನಿಗೆ 4 ಮೆಂಬರ್ಸ್ ಇರಬೇಕು, ಮೂರನೇ ಲೋನಿಗೆ 5 ಮೆಂಬರ್ಸ್ ಇರಬೇಕು, ನಾಲ್ಕನೇ ಲೋನಿಗೆ 6 ಮೆಂಬರ್ಸ್ ಇರಬೇಕು. ಆ ರೀತಿ ಪ್ರತಿ ಲೋನಿಗೆ +1 ಮೆಂಬರ್ಸ್ ಪ್ಲಸ್ ಆಗ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಲೋನ್ ಬಂದು 10,000 ರೂಪಾಯಿ. ಸೊ ಇಲ್ಲಿ ಯಾವುದೇ ಲೋನ್ ತಗೋಬೇಕಾದ್ರೂ KYC ಕಂಪಲ್ಸರಿ ಆಗಿರ್ಬೇಕು. ಜೊತೆಗೆ ಲೋನ್ ತಗೋಬೇಕು ಅಂದ್ರೆ ನಿಮ್ದು ಈಗ 10,000 ರೂಪಾಯಿ ತಗೊಂತೀರಾ ಅಂದ್ಕೊಂಡ್ರೆ ಪ್ರತಿ ವಾರ ಎಷ್ಟು ಕಟ್ಟಾಗುತ್ತೆ, 2,000 ರೂಪಾಯಿ. ಸೊ ಆದ್ರೂ ನೀವು ತಗೊಳೋದಕ್ಕೂ ಮುಂಚೆ ಸಂಸ್ಥೆ ಒಂದ್ಸರಿ ಚೆಕ್ ಮಾಡುತ್ತೆ. ನೀವು ಅಪ್ಲೈ ಮಾಡಿದ ತಕ್ಷಣ ಚೆಕ್ ಮಾಡುತ್ತೆ. ಲಾಸ್ಟ್ 2-3 ವೀಕ್ಸ್ ಇಂದ ನಿಮ್ಗೆ ಪ್ರತಿ ವಾರ 2,000 ರೂಪಾಯಿ ಬರ್ತಿದ್ರೆ ಈತ ನೆಕ್ಸ್ಟ್ ವಾರನು ಕಟ್ಟಕ್ಕೆ ಎಲಿಜಿಬಲ್ ಇದ್ದಾನೆ, ಕಟ್ಟಕ್ ಆಗುತ್ತೆ ಇದಂಗೆ ಅನ್ನೋದು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯಾರು ಮನುಷ್ಯರು ನೋಡಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೆಕ್ ಮಾಡುತ್ತೆ ತಾನಾಗಿನೇ. ನಿಮ್ದು ಪ್ರತಿ ವಾರ 2,000 ರೂಪಾಯಿ ಇತ್ತು ಅಂದ್ರೆ ನೆಕ್ಸ್ಟ್ ಓಕೆ, ನೆಕ್ಸ್ಟ್ ವಾರನು 2,000 ಕಟ್ಟಕ್ ರೆಡಿ ಇದಾನೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ನಿಮ್ದು ಮೂರನೇ ಲೋನ್ ತಾನಾಗೆ ಅಪ್ರೂವ್ ಆಗುತ್ತೆ. ಸೊ ನೀವು ಅಪ್ಲೈ ಮಾಡಿದ ತಕ್ಷಣ ಆ ರೀತಿ ಇನ್ಕಮ್ ಮೇಂಟೈನ್ ಮಾಡ್ತಾ ಇದ್ರೆ ಆಗ ತಾನಾಗೆ ಅಪ್ರೂವ್ ಆಗುತ್ತೆ. ನೋಡಿ 10,000 ರೂಪಾಯಿ ನೀವು ಲೋನ್ ತಗೊಂಡಿದ್ದೀರಾ ಥರ್ಡ್ ಅಲ್ಲಿ ಅಂದ್ರೆ ಪ್ರತಿ ವಾರ 2,000 ರೂಪಾಯಿ ಕಟ್ತೀರಾ, 4 ವಾರದಲ್ಲಿ ಕಟ್ತೀರಾ, ಟೋಟಲ್ 8,000 ಕಟ್ತೀರಾ. 10,000 ತಗೊಂಡು 8,000 ಕಟ್ತೀರಾ, 2,000 ರೂಪಾಯಿ ಸೇವಿಂಗ್ಸ್. ಸೊ ನೆಕ್ಸ್ಟ್ ಬಂದು 25,000 ರೂಪಾಯಿ ಲೋನು, 4ನೇ ಲೆವೆಲ್ ಇಂದು. ಸೊ 4ನೇ ಲೆವೆಲ್ ಇಂದ 25,000 ರೂಪಾಯಿ ಲೋನ್ ತಗೋಬೇಕು ಅಂದ್ರೆ KYC ಆಗಿರ್ಬೇಕು, ಟೋಟಲ್ ನಿಮ್ಮ ಡೈರೆಕ್ಟ್ ಅಲ್ಲಿ 6 ಜನ ಇರಬೇಕು. ಜೊತೆಗೆ ನಿಮ್ಮ ಸೀನಿಯರ್ ಯಾರು ಆಲ್ರೆಡಿ 3,000 ರಿಂದ 6,000 ರೂಪಾಯಿ ಡೈಲಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತವ್ರೊಬ್ರು ನಿಮ್ಗೆ ಅಪ್ರೂವ್ ಕೊಡ್ಬೇಕಾಗತ್ತೆ, ಗ್ಯಾರಂಟಿಯರ್ ಕೊಡ್ಬೇಕಾಗತ್ತೆ. ಸೊ ಆ ರೀತಿ 25,000 ರೂಪಾಯಿ ನಿಮ್ಗೆ ಅಪ್ರೂವ್ ಸಿಕ್ತು ಅಂದ್ರೆ 25,000 ರೂಪಾಯಿ ನಿಮ್ಗೆ ಅಪ್ರೂವ್ ಸಿಕ್ಕಿದ ನಂತರ ಪ್ರತಿ ವಾರ 5,000 ರೂಪಾಯಿ ನಂಗೆ 4 ವಾರ ಕಟ್ತೀರಾ, ಟೋಟಲ್ 20,000 ಕಟ್ತೀರಾ, ಅಲ್ಲಿ 5,000 ಸೇವ್ ಆಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಟೋಟಲ್ 9 ರೀತಿಯಾದ ಲೋನ್ಸ್ ಇದಾವೆ, 2,250 ರೂಪಾಯಿಂದ 10 ಲಕ್ಷದವರೆಗೂ. ನೀವು 9ನೇ ಲೆವೆಲಿನ 10 ಲಕ್ಷ ರೂಪಾಯಿನ ತಗೊಂಡು ನೀಟಾಗಿ ಕಟ್ಟಿದಿರಾ ಅಂದ್ರೆ ಟೋಟಲ್ 10 ಲಕ್ಷಕ್ಕೆ 2 ಲಕ್ಷ ನಿಮಗೆ ಸೇವಿಂಗ್ಸ್ ಆಗುತ್ತೆ. ಸೊ ಟೋಟಲ್ ಎಲ್ಲಾ ಲೋನನ್ನು ನೀವು ನೀಟಾಗಿ ತಗೊಂಡು ನೀಟಾಗಿ ಕಟ್ಟಿದ್ದೀರಾ ಅಂದ್ರೆ ಟೋಟಲ್ ಸಬ್ಸಿಡಿ, ಟೋಟಲ್ ಸೇವಿಂಗ್ಸ್ ನಿಮ್ದು 3,88,450 ರೂಪಾಯಿ ಆಗುತ್ತೆ. ಇದು ಅಚೀವಬಲ್, ಇದು ಸಾಧ್ಯ ಇದೆ. ಪ್ರತಿ ಒಂದು ತಿಂಗಳಿಗೆ ಇದು ನೀಟಾಗಿ ಕಟ್ಟಿದಿರಾ ಅಂದ್ರೆ ಪ್ರತಿ ನೆಕ್ಸ್ಟ್ ಲೋನು ಅಪ್ರೂವ್ ಆಗ್ತಾ ಹೋಗುತ್ತೆ. ಇಲ್ಲಿ ಇನ್ನೊಂದು ಗಮನ ಇಡಬೇಕಾಗಿರೋದು ಏನಂದ್ರೆ, ನೀವು ಟೋಟಲ್ ಇನ್ಕಮ್ ಎಷ್ಟು ಮಾಡಿರ್ತೀರಾ ಅದ್ರಲ್ಲಿ 10% ಡೊನೇಷನ್ ಕಂಪಲ್ಸರಿ ಮಾಡಿರ್ಬೇಕು. ಪ್ರತಿ ಲೋನ್ ತಗೋಬೇಕಾದ್ರೆ 1,000 ರೂಪಾಯಿ ಮಾಡಿದಿರಾ 100 ರೂಪಾಯಿ, 10,000 ಮಾಡಿದಿರಾ
1,000 ರೂಪಾಯಿ ಮಾಡಿರ್ಬೇಕು. 1 ಲಕ್ಷ ಮಾಡಿದ್ರ 10,000 ರೂಪಾಯಿ ಮಾಡಿರ್ಬೇಕು. ಇಷ್ಟು ಮಾಡಿದ್ದೀರಾ ಅಂದ್ರೆ ಪ್ರತಿ ನೆಕ್ಸ್ಟ್ ಲೋನ್ಸ್ ನೀವು ಎಲಿಜಿಬಲ್ ಆಗ್ತಾ ಹೋಗ್ತೀರಾ, ತಾನಾಗೆ ನೀವು ಅಪ್ಲೈ ಮಾಡೋ ತಕ್ಷಣ ಆಕ್ಸೆಪ್ಟ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ತಂಡ ತಂದ್ರಿ ನೀವು, ಒಳ್ಳೆ ತಂಡ ತಂದು ಒಳ್ಳೆ ಇನ್ಕಮ್ ಪಡೀತಿದ್ದೀರಾ ಅಂದ್ರೆ ಎಲ್ಲ ಲೋನು ತಾನಾಗೇನೆ ನೆಕ್ಸ್ಟ್ ಅಪ್ರೂವ್ ಆಗ್ತಾ ಹೋಗ್ತವೆ. ಪ್ರತಿ ಲೋನ್ಗೂ ನೀವು ಎಲಿಜಿಬಲ್ ಇರ್ತೀರಾ. ಸೊ 9 ಲೋನು ನೀಟಾಗಿ ತಗೊಂಡು ಕಟ್ಟಿದಿರ ಅಂದ್ರೆ ನಿಮ್ಮ ಟೋಟಲ್ ಸಬ್ಸಿಡಿ 3,88,450 ರೂಪಾಯಿ. ಇದು ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದೇ ವರ್ಷದಲ್ಲಿ ಮುಗಿಯುವಂತದ್ದು. ಸೊ ಈ ಫೇಸ್ ಅನ್ನ ನೀವು ಮುಗಿಸಿ ಇಷ್ಟನ್ನ ಪಡೆದಿದ್ರ ಅಂದ್ರೆ ಯಾರು ಒಂದು ವರ್ಷಕ್ಕೆ ಇಷ್ಟು ನಿಮ್ಗೆ ಸೇವಿಂಗ್ಸ್ ಮಾಡಕ್ಕಾಗತ್ತೆ ಹೇಳಿ? ಎಲ್ಲಿ ಮಾಡಕ್ಕಾಗತ್ತೆ ಇಷ್ಟು ಸೇವಿಂಗ್ಸ್? ಸೊ ನಿಮ್ಮನ್ನ ಕೆಲಸ ನೀವು ಮಾಡ್ತಾ ಇರ್ತೀರಾ, ತಾನಾಗೆ ಲೋನ್ಸ್ ಅಂತ ಬರ್ತಾ ಹೋಗ್ತೇವೆ, ಅದನ್ನ ತಗೊಂಡು ನೀಟಾಗಿ ಕಟ್ತೀರಾ. ಸೊ ಇಷ್ಟು ಲೋನ್ಸ್ ಎಲಿಜಿಬಲ್ ಆಗಿ ಇಷ್ಟು ಲೋನ್ಸ್ ಸೇವಿಂಗ್ ಮಾಡಿದಿರ ಅಂದ್ರೆ ಇದ್ರಲ್ಲೇ ನೀವು ಒಂದು ಸೈಟ್ ತಗೋಬಹುದು. ಅದೇ ಸೈಟ್ಗೆ ನಮ್ಮ ಸಂಸ್ಥೆಯವರು ಮನೆ ಕಟ್ಟಿಸ್ಕೊಡ್ತಾರೆ. ಸೊ ಅದನ್ನ ಮತ್ತೆ ಹೇಳ್ತೀನಿ. ನೆಕ್ಸ್ಟ್ ಎಮರ್ಜೆನ್ಸಿ ಡೊನೇಷನ್, ನಿಮ್ಮೊಂದಿಗೆ ನಾವಿದ್ದೇವೆ. ಸೊ ಎಮರ್ಜೆನ್ಸಿ ಡೊನೇಷನ್ ನಮ್ಮ ಸಂಸ್ಥೆಗೆ ಸೇರಿ 3 ತಿಂಗಳ ನಂತರ 1 ವರ್ಷದ ಒಳಗೆ ಏನಾದ್ರೂ ಅನಿವಾರ್ಯ ನಿಮ್ಗೆ ಎಮರ್ಜೆನ್ಸಿ ಬಂತು, ಹಾಸ್ಪಿಟಲ್ ವಿಚಾರವಾಗಿ, ಹಾರ್ಟ್ ಡಿಸೀಸ್, ಲಿವರ್ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್, ಬ್ರೈನ್ ಹ್ಯಾಮರೇಜ್, ಮೇಜರ್ ಆಕ್ಸಿಡೆಂಟ್, ಈ ರೀತಿ ಯಾವುದೇ ವಿಚಾರವಾಗಿ ಹೆಲ್ತ್ ಇಶ್ಯೂ ಬಂತು ಅಂದ್ರೆ ನಮ್ಮ ಸಂಸ್ಥೆ ಕಡೆಯಿಂದ 3 ತಿಂಗಳ ನಂತರ 1 ವರ್ಷದೊಳಗೆ 15,000 ರೂಪಾಯಿ ನಿಮಗೆ ಸಿಗುತ್ತೆ. ಅದೇ 1 ವರ್ಷದವರೆಗೂ ಏನು ತಗೊಂಡಿಲ್ಲ, 1 ವರ್ಷದ ನಂತರ ಸಮಸ್ಯೆ ಬಂತು ಅಂದ್ರೆ ನೀವು 1 ವರ್ಷದವರೆಗೂ ಏನು ಡೊನೇಷನ್ ಮಾಡಿರ್ತೀರೋ ಅದರ 100 ಪಟ್ಟು ಸಿಗುತ್ತೆ. 1 ವರ್ಷದ ನಂತರ ಯಾವಾಗ್ಲೇ ತಗೊಂಡ್ರು ಅಲ್ಲಿವರೆಗೂ ಎಷ್ಟು ಡೊನೇಷನ್ ಮಾಡಿರ್ತೀರೋ ಅದರ 100% ಸಿಗುತ್ತೆ. ನೀವು 1,000 ರೂಪಾಯಿ ಮಾಡಿದಿರಾ ಅಂತ ಇಟ್ಕೊಂಡ್ರೆ 1 ವರ್ಷದ ನಂತರ ಯಾವಾಗಾದ್ರೂ ಅಪ್ಲೈ ಮಾಡಿದಾಗ ಬರೀ 1,000 ರೂಪಾಯಿ ಡೊನೇಷನ್ ಮಾಡಿದ್ರ ಅಂದ್ರೆ 1,000 ರೂಪಾಯಿಗೆ 1 ಲಕ್ಷ ರೂಪಾಯಿ ನಿಮ್ಗೆ ಹಾಸ್ಪಿಟಲ್ ವಿಚಾರವಾಗಿ ಸಿಗುವಂತದ್ದು. ಆ ರೀತಿ ನೀವೇನ್ ಡೊನೇಷನ್ ಮಾಡಿರ್ತೀರೋ ಅದ್ರ 100 ಪಟ್ಟು ಸಿಗುತ್ತೆ. ನೆಕ್ಸ್ಟ್ ಎಮರ್ಜೆನ್ಸಿ ಡೊನೇಷನ್ ಅಲ್ಲಿ ರೈತರಿಗೂ ಕೂಡ ಸಿಗುತ್ತೆ. ರೈತರಿಗೆ ಆಗುವಾಗ ಅಂದ್ರೆ ಅವರು ಅಗ್ರಿಕಲ್ಚರ್ ಲೋನ್ ತಗೊಂಡಿದ್ದು ಬ್ಯಾಂಕ್ ಅಲ್ಲಿ ಕಟ್ಟಕ್ಕಾಗಿಲ್ಲ, ಬ್ಯಾಂಕ್ ರಪ್ಟ್ ಆಗಿದ್ದಾರೆ. ಸೊ ಬ್ಯಾಂಕ್ ರಪ್ಟ್ ಆದಾಗ ನೋಟಿಸ್ ಅಂತ ಬರ್ತವೆ. ಲಾಸ್ಟ್ ನೋಟಿಸ್ ಬಂದಿತ್ತು ಬ್ಯಾಂಕ್ ಕಡೆಯಿಂದ ಅಂದ್ರೆ ಆ ನೋಟಿಸ್ ನ ನಮ್ಮ ಸಂಸ್ಥೆಗೆ ತಲುಪಿಸಿದ್ರೆ ನೀವು ತಕ್ಷಣ ನಮ್ಮ ಸಂಸ್ಥೆ ಕಡೆಯಿಂದ ನೀವು ಏನ್ ಡೊನೇಷನ್ ಮಾಡಿರ್ತೀರೋ ಅದರ 100 ಪಟ್ಟು ಹಣ ನಿಮಗೆ ಸಿಗುತ್ತೆ. ಸೊ ಈ ಅಗ್ರಿಕಲ್ಚರ್ ಮತ್ತು ಎಜುಕೇಶನ್ ಅಂತ ಏನ್ ಡೊನೇಷನ್ ಸಿಗುತ್ತೆ ಇವೆರಡಕ್ಕೂ ನೀವು 1 ವರ್ಷದ ನಂತರವೇ ಅಪ್ಲೈ ಮಾಡ್ಬೇಕಾಗುತ್ತೆ. 1 ವರ್ಷದೊಳಗೆ ಯಾಕಾಗಲ್ಲ ಅಂದ್ರೆ 1 ವರ್ಷದೊಳಗೆ ಬರೀ 15,000 ಸಿಗೋದ್ರಿಂದ ಆ ಹಣ ಅಗ್ರಿಕಲ್ಚರ್ ಮತ್ತು ಎಜುಕೇಶನ್ಗೆ ಏನೂ ಆಗಲ್ಲ, ಅದರಿಂದ ಏನೂ ಮಾಡಕ್ಕಾಗಲ್ಲ. ಆದ್ರಿಂದ 1 ವರ್ಷದ ನಂತರ ನೀವು ಅಪ್ಲೈ ಮಾಡಿದಿರಾ ಅಂದ್ರೆ 1 ವರ್ಷದವರೆಗೂ ನೀವು ಏನು ಡೊನೇಷನ್ ಮಾಡಿರ್ತೀರೋ ಅದ್ರ 100 ಪಟ್ಟು ಸಿಗುವಂತದ್ದು. ಸೊ ನೆಕ್ಸ್ಟ್ ಎಜುಕೇಶನ್ಗೂ ಕೂಡ ಇಲ್ಲಿ ಡೊನೇಷನ್ ಸಿಗುತ್ತೆ. ಎಜುಕೇಶನ್ ಅಂದ ಕೂಡಲೇ ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರ್ದಿರ್ಬೇಕು, ಅವರು 90 to 95% ಒಳ್ಳೆ ರ್ಯಾಂಕ್ ತೆಗ್ದಿರ್ಬೇಕು. ಅದಾದ ನಂತರ ಅದರಿಂದ ಅವ್ರು ಆಲ್ರೆಡಿ ಇನ್ನೇನ್ ಅಚೀವ್ ಆಗಿದ್ದಾರೆ ಅಂತ ಆದ್ರೂ ಇರಬೇಕು. ಸೊ ಅದರಲ್ಲಿ MBBS, MD, IAS, IPS ಆ ರೀತಿ ಹೈಯರ್ ಎಜುಕೇಶನ್ಗಳಿಗೆ ಯಾರು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬರ್ದಿರ್ತಾರೆ 90 to 95% ತೆಗ್ದಿರ್ತಾರೆ, ಫೈನಾನ್ಷಿಯಲಿ ವೀಕ್ ಇರ್ತಾರೆ, ಅಂತವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಅವರು ಏನ್ ಡೊನೇಷನ್ ಮಾಡಿರ್ತಾರೋ ಅದ್ರ 100 ಪಟ್ಟು ನಮ್ಮ ಸಂಸ್ಥೆ ಕಡೆಯಿಂದ ಸಿಗುವಂತದ್ದು. ಇವಿಷ್ಟು ಎಮರ್ಜೆನ್ಸಿ ಡೊನೇಷನ್ ಅಂಡರ್ ಅಲ್ಲಿ ಬರ್ತವೆ. ಸೊ ಹೆಲ್ತ್ ವಿಚಾರವಾಗಿ ಏನಾದ್ರೂ ಮೇಜರ್ ಆಕ್ಸಿಡೆಂಟ್ ಆಗಿತ್ತು, ವೆಹಿಕಲ್ಸ್ ಮೂಲಕ ಏನಾದ್ರೂ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಅವರು ಕಂಪಲ್ಸರಿ FIR ಕಾಪಿ ಕೊಡ್ಬೇಕಾಗತ್ತೆ ಎಮರ್ಜೆನ್ಸಿ ಪಡಿಬೇಕಾದ್ರೆ. ಅಥವಾ ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂ, ಹಾರ್ಟ್ ಡಿಸೀಸ್, ಲಿವರ್ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್, ಬ್ರೈನ್ ಹ್ಯಾಮರೇಜ್, ಮೇಜರ್ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ನೀವು ಡಾಕ್ಟರ್ ಕಾಪಿ ಅಂತ ಏನ್ ಸಿಗುತ್ತೆ ಹಾಸ್ಪಿಟಲ್ ಕಡೆಯಿಂದ ಅವನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ವಿತ್ ಒಂದು ನೀವು ಬೆಡ್ ಅಲ್ಲಿ ಮಲಗಿರುವಂತ ಫೋಟೋ, GPRS ಫೋಟೋ, ಅದರಲ್ಲಿ ನೀವು ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ, ಹಾಸ್ಪಿಟಲ್ ಹೆಸರು, ಅದರ ಅಡ್ರೆಸ್ಸು, ಜೊತೆಗೆ ಯಾವ ಟೈಮ್ ಅಲ್ಲಿ ನೀವು ಹಾಸ್ಪಿಟಲ್ ಇದ್ದೀರಾ, ಯಾವ ಡೇಟ್ ಅಲ್ಲಿ ಇದ್ದೀರಾ ಅದೆಷ್ಟು ಕಾಣುತ್ತೆ, GPRS ಫೋಟೋ ಅಂತ ಅದು ಫೋಟೋ, ಆ ತರ ಫೋಟೋ ಒಂದು ತೆಗಿಬೇಕಾಗುತ್ತೆ ಹಾಸ್ಪಿಟಲ್ ಇದ್ದ ಹಾಗೇನೆ. ನೆಕ್ಸ್ಟ್ ಈ ಫೋಟೋ ಜೊತೆಗೆ ಡಾಕ್ಟರ್ಸ್ ಕಾಪಿ, ಜೊತೆಗೆ ನೀವೇನಾದ್ರೂ ಆಕ್ಸಿಡೆಂಟ್ ಮೂಲಕ ಏನಾದ್ರೂ ಹಾಸ್ಪಿಟಲೈಸ್ಡ್ ಆಗಿದ್ದೀರ ಅಂದ್ರೆ ಒಂದು FIR ಕಾಪಿ. ಇಷ್ಟು ಪ್ರೊವೈಡ್ ಮಾಡಿದ್ರಿ ಅಂದ್ರೆ ಬಹಳ ದಿನ ಹಿಡಿಯೋದೇ ಇಲ್ಲ, ನಿಮ್ಗೆ ನಮ್ಮ ಸಂಸ್ಥೆ ಕಡೆಯಿಂದ 15,000 ರೂಪಾಯಿ ಮೊದಲನೇ ವರ್ಷದಲ್ಲಿ ಸಿಗುವಂತದ್ದು. ಈ ರೀತಿ ಎಮರ್ಜೆನ್ಸಿ ಡೊನೇಷನ್ ಇರುತ್ತೆ. ನೆಕ್ಸ್ಟ್ ಜೀವನ್ ದಾನ್ ಸಮೃದ್ಧಿ ಯೋಜನೆ. ಸೊ ಇದು ಯಾರು ನಮ್ಮ ಸಂಸ್ಥೆಗೆ 1 ವರ್ಷದಿಂದ 30 ವರ್ಷದೊಳಗೆ ಇರುವಂತ ಏಜ್ ಮಕ್ಕಳೇನಿರ್ತಾರೆ
ಮದ್ವೆ ಆಗಿಲ್ಲ ಅಂತವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಪ್ರತಿ ತಿಂಗಳು 2600 ರೂಪಾಯಿ ಸಿಗುತ್ತೆ. 2600 ರೂಪಾಯಿ ಯಾವುದೇ ರೀತಿಯಾದ ಬ್ಯಾಂಕ್ ಅಕೌಂಟಿಗೆ ಬರಲ್ಲ. ನಮ್ಮ ಸಂಸ್ಥೆಯ ಸಮೃದ್ಧಿ ವ್ಯಾಲೆಟ್ ಅಂತ ವ್ಯಾಲೆಟ್ ಇರುತ್ತೆ, ಆ ವ್ಯಾಲೆಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಆ ಅಮೌಂಟ್ ನ ನೀವು ವಿಡ್ರಾ ಮಾಡಕ್ಕಾಗಲ್ಲ. ಸೊ ಆ ಅಮೌಂಟ್ ಇಂದ ಒಂದು ತಂಡ ರಚನೆ ಮಾಡ್ಬೇಕಾಗತ್ತೆ. ಸೊ ಪ್ರತಿ ತಿಂಗಳು 2600 ರೂಪಾಯಿ ಏನ್ ಬರುತ್ತೆ ಮಕ್ಕಳಿಗೆ, ಆ 2600 ರೂಪಾಯಿಗೆ 2 ID ಹಾಕಿ, ಆ 2600 ರೂಪಾಯಿಗೆ ಮತ್ತೆ ಒಂದು 1600 ಸೇರಿಸಿ ಪ್ರತಿ ತಿಂಗಳು 2 ಮೆಂಬರ್ಶಿಪ್ ID ತಂದು ಲಾಗಿನ್ ಮಾಡಿ ಅವ್ರು ಕೊಟ್ಟಿರೋಂತ ಹಣನ ಜೋಬಲ್ಲಿ ಇಟ್ಕೊಂಡು ಅಲ್ಲಿ ಬಂದಿರುವಂತ ಹಣನ ಬಳಸಿ ಇಬ್ರು ಮೆಂಬರ್ಶಿಪ್ ನ ಹಾಕಿ ಖಾಲಿ ಮಾಡಿದ್ರಿ ಅಂದ್ರೆ ನೀವು ಖಾಲಿ ಮಾಡಿದ ಕರೆಕ್ಟ್ ಒಂದು ತಿಂಗಳಿಗೆ ಮತ್ತೆ 2600 ರೂಪಾಯಿ ಬರುತ್ತೆ. ಈ ರೀತಿ ಟೋಟಲ್ 10 ಬಾರಿ ಬರುತ್ತೆ. 10 ಬಾರಿಗೆ ಟೋಟಲ್ 26,000 ರೂಪಾಯಿ ಬರುತ್ತೆ ನಮ್ಮ ಸಂಸ್ಥೆ ಕಡೆಯಿಂದ ಸಮೃದ್ಧಿ ಯೋಜನೆ ಅಂಡರ್ ಅಲ್ಲಿ. ಸೊ ಈಗ ಇದನ್ನ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಗಂಡು ಮಗು ಅಥವಾ ಹೆಣ್ಣು ಮಗು ನಮ್ಮ ಸಂಸ್ಥೆಗೆ 1 ವರ್ಷದಿಂದ 30 ವರ್ಷದೊಳಗೆ ಏಜ್ಡ್ ಆಗಿದ್ದು ಅವ್ರು ಮದ್ವೆ ಆಗಿಲ್ಲ ಅಂದ್ರೆ ನಮ್ಮ ಸಂಸ್ಥೆಗೆ ಸೇರಿದ ತಕ್ಷಣ KYC ಮಾಡ್ಕೋಬೇಕು, JD/GPay ಮಾಡ್ಕೋಬೇಕು, ಫ್ಯಾಮಿಲಿ ವೆರಿಫಿಕೇಶನ್ ಮಾಡ್ಕೋಬೇಕು. ಇವ್ 3 ಮಾಡ್ಕೊಂಡ್ರೆ ಕರೆಕ್ಟ್ ಮಾಡ್ಕೊಂಡು ಸೇರಿ ಕರೆಕ್ಟ್ ಆಗಿ ಒಂದು ತಿಂಗಳಿಗೆ ಕರೆಕ್ಟ್ ಆಗಿ 2600 ರೂಪಾಯಿ ಅವರ ವ್ಯಾಲೆಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆ ರೀತಿ ಟೋಟಲ್ 10 ಮಂತ್ಸ್ ಆರ್ 10 ಟೈಮ್ಸ್ ಆ ರೀತಿ 2600 ರೂಪಾಯಿ ನಂಗೆ ಟೋಟಲ್ 26,000 ರೂಪಾಯಿ ನಮ್ಮ ಸಂಸ್ಥೆ ಕಡೆಯಿಂದ ಮಕ್ಕಳಿಗೆ ಸಿಗುವಂತದ್ದು. ಯಾಕೆ ಕೊಡ್ತಾರೆ 26,000 ರೂಪಾಯಿ? ಯಾಕೆ ಕೊಡ್ತಾರೆ ಸರ್? ಯಾರು ಈ ಕಾಲದಲ್ಲಿ ಯಾರು ಸುಮ್ನೆ ದುಡ್ಡು ಕೊಡಲ್ಲ, ಯಾಕೆ ಕೊಡ್ತಾ ಇದಾರೆ ಸರ್? ನಮ್ಮ ಸಂಸ್ಥೆಯ MD ಅವರು ಯೋಚನೆ ಮಾಡಿ, ಒಂದು ಹೆಣ್ಮಗು ಒಂದು ಗಂಡು ಮಗು ಎಲ್ಲರೂ ಸಮಾನರು. ಸೊ ಅವರ ಎಜುಕೇಶನ್ಗೆ ಸಹಾಯ ಆಗ್ಲಿ ಅಂತ ನಮ್ಮ ಸಂಸ್ಥೆಯ MD ಯಾವ ರೀತಿ ಯೋಚನೆ ಮಾಡಿದಾರೆ ಅಂದ್ರೆ, ಈಗ ಅವರ ತಂದೆ ತಾಯಿ ಅವ್ರದೊಂದು ID ಮಾಡಿ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಒಂದು ಒಳ್ಳೆ ತಂಡ ತಂದ್ರು. ಕೊಡೋದು ಟೋಟಲ್ 26,000 ನಮ್ಮ ಸಂಸ್ಥೆ ಕಡೆಯಿಂದ. ಅಲ್ಲಿಂದ ಮತ್ತೆ ಒಂದಷ್ಟು ಹಣ ಸೇರಿಸಿ ನೀವು ಟೋಟಲ್ 20 ಜನರ ಒಂದು ಗುಂಪು ಮಾಡಿದಿರ, ತಂಡವನ್ನ ಕಟ್ಟಿದಿರ ಅವ್ರ ಅಂಡರ್ ಅಲ್ಲಿ ಅಂದ್ರೆ ಒಂದು ಒಳ್ಳೆ ಇನ್ಕಮ್ ಬರುತ್ತೆ. ಆ ಇನ್ಕಮ್ ಇಂದ ಡೈಲಿ ಇನ್ಕಮ್ ಅಂತ ಬರುತ್ತೆ. ಸೊ ಆ ಇನ್ಕಮ್ ಇಂದ ಅವರ ಎಜುಕೇಶನ್ ಟೆನ್ಷನ್ ಫ್ರೀ ಆಗುತ್ತೆ. ಸೊ ಈ ಒಂದು ಒಳ್ಳೆಯ ಉದ್ದೇಶದಿಂದ ಜೀವನ್ ದಾನ್ ಸಮೃದ್ಧಿ ಯೋಜನೆ ನಮ್ಮ ಸಂಸ್ಥೆಯಲ್ಲಿ ಮಾಡಿರುವಂತದ್ದು. ನೆಕ್ಸ್ಟ್ ಸಚ್ಚೆ ರಿಶ್ತೆ. ಇದು ಹೆಣ್ಮಕ್ಳಿಗೋಸ್ಕರ ಒಂದ್ ಕೈ ಮೇಲಿರ್ಬೇಕು, ಅವ್ರಿಗೂ ಏನಾದ್ರೂ ಕೊಡ್ಬೇಕಲ್ಲ ಅಂತಂದು ನಮ್ಮ ಸಂಸ್ಥೆ MD ಅವರು ಮಾಡಿರುವಂತದ್ದು. ಸೊ ಇದು ಸಚ್ಚೆ ರಿಶ್ತೆ. ಹೆಣ್ಮಕ್ಳು ಯಾರು 10 ಬಾರಿ ಬಂದು ಬರುವಂತ 2600 ರೂಪಾಯಿನ ಬಳಸ್ಕೊಂಡಿರ್ತಾರೆ ಅಂತವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಸಚ್ಚೆ ರಿಶ್ತೆ ಅನ್ನೋ ವೆಬ್ಸೈಟ್ ಅಲ್ಲಿ ಅವರು ಮದ್ವೆ ಆಗೋ ಟೈಮಲ್ಲಿ ಅವರ ಮದ್ವೆ ಕಾರ್ಡ್ ಅನ್ನ ಆ ವೆಬ್ಸೈಟ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಸಾಕು, ಅವರು ಮದ್ವೆ ಟೈಮಲ್ಲಿ ಒಂದು ಸ್ಕೂಟಿ, ಲ್ಯಾಪ್ಟಾಪ್, ಮೊಬೈಲ್ ಅಥವಾ ಹೋಮ್ ಅಪ್ಲಿಯನ್ಸಸ್ ಇವ್ 4ರಲ್ಲಿ ಯಾವುದಾದ್ರೂ ಒಂದು ಖಂಡಿತ ಸಿಕ್ಕೇ ಸಿಗತ್ತೆ. ಇದು ಒಂದು ಲಕ್ಕಿ ಡ್ರಾ ಮೂಲಕ ಯಾವ್ದು ಬೇಕಾದ್ರೂ ಸಿಗ್ಬೋದು, ಖಂಡಿತ ಒಂದಲ್ಲ ಒಂದು ಸಿಕ್ಕೇ ಸಿಗುತ್ತೆ. ಸೊ ಇದ್ರ ಜೊತೆಲಿ ಹೆಣ್ಮಕ್ಳಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಯಾವುದೇ ರೀತಿಯಾದ ಕಿರುಕುಳ ಸಮಸ್ಯೆ ಅಂತಂದು ಯಾರಿಂದಲೇ ಆದ್ರೂನು ಅಂತವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಆ ಹೆಣ್ಮಗುಗೆ ಎಲ್ಲಾ ರೀತಿಯಾದ ಕೋರ್ಟ್ ಸಪೋರ್ಟ್ ಸಿಗುತ್ತೆ. ಎಸ್, ಈ ರೀತಿ ನೋಡಿ, ಮದುವೆ ನಂತರ ಅತ್ತೆ ಮಾವ ಅಥವಾ ಸಮಾಜದಿಂದ ಯಾವುದೇ ರೀತಿಯ ಸಮಸ್ಯೆ ಉದ್ಭವಿಸಿದರೆ ಸಂಸ್ಥೆಯು ಹೆಣ್ಣು ಮಕ್ಕಳೊಂದಿಗೆ ನಿಲ್ಲುತ್ತದೆ. ಒಂದೇ ಷರತ್ತು ಎಂದರೆ ಅದು ಅವರ ಸ್ವಂತ ತಪ್ಪಾಗಬಾರದು. ಹುಡುಗಿಯ ಕಡೆಯವರು ಅಸಮರ್ಥರಾದರೆ ಎಲ್ಲಾ ಕಾನೂನು ಸಹಾಯವನ್ನು ಸಹ ಒದಗಿಸಿಕೊಡಲಾಗುತ್ತದೆ. ಎಸ್, ಸೊ ಯಾವುದೇ ಸಮಯದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ನಮ್ಮ ಸಂಸ್ಥೆ ಕಡೆಯಿಂದ ಕೋರ್ಟ್ ವಿಚಾರವಾಗಿ ಎಲ್ಲಾ ರೀತಿಯಾದ ಸಪೋರ್ಟ್ ಸಿಗುತ್ತೆ. ನಮ್ಮ ಸಂಸ್ಥೆಯವರೇ ಒಬ್ರು ಲಾಯರ್ನ ಅಂತ ಇಟ್ಬಿಟ್ಟು ಆ ಕೇಸನ್ನ ಗೆಲ್ಸೋವರೆಗೂ ಫುಲ್ ಸಪೋರ್ಟ್ ನಮ್ಮ ಸಂಸ್ಥೆ ಕಡೆಯಿಂದ ಸಿಗುತ್ತೆ. ಸೊ ಯಾವುದೇ ಒಂದು ಏಜ್ನವರು ನಮ್ಮ ಸಂಸ್ಥೆಗೆ ಸೇರಿದ್ದಾರೆ ಅಂದ್ರೆ ಪ್ರತಿ ಒಂದು ಏಜ್ನವ್ರಿಗೂ ಪ್ರತಿ ಒಂದು ಬೆನಿಫಿಟ್ಸ್ ನಮ್ಮ ಸಂಸ್ಥೆಯಲ್ಲಿ ಇದ್ದೇ ಇರುತ್ತೆ. ಸೊ ಹುಟ್ಟಿನಿಂದ ಕೊನೆವರೆಗೂ ನಮ್ಮ ಸಂಸ್ಥೆಯಲ್ಲಿ ಸೇರಿದವ್ರಿಗೆ ಎಲ್ಲಾ ರೀತಿಯಾದ ಸಪೋರ್ಟ್ಸ್, ಎಜುಕೇಶನ್ ವಿಚಾರವಾಗಿರ್ಬೋದು ಅಥವಾ ಜಾಬ್ ವಿಚಾರವಾಗಿರ್ಬೋದು ಅಥವಾ ಸಮಸ್ಯೆ ಹೆಲ್ತ್ ವಿಚಾರವಾಗಿ, ಅಗ್ರಿಕಲ್ಚರ್ ವಿಚಾರವಾಗಿ ಯಾವುದೇ ಸಮಸ್ಯೆ ಬಂದ್ರು ಒಂದು ಇಂಥ ಏಜ್ನವ್ರಿಗೆ ಇಂಥದೇ ಬರುತ್ತೆ ಅಂತ ಹೇಳಕ್ಕಲ್ಲ, ಎಲ್ಲಾ ರೀತಿಯಾದ ಸಮಸ್ಯೆ ನಮ್ಗೆ ಇದ್ದೇ ಇರುತ್ತೆ. ಆ ಎಲ್ಲದಕ್ಕೂ ಒಂದಲ್ಲ ಒಂದು ಸೊಲ್ಯೂಷನ್ ನಮ್ಮ ಸಂಸ್ಥೆಯಲ್ಲಿ ಇಟ್ಟಿರುವಂತದ್ದು. ಸೊ ನೆಕ್ಸ್ಟ್ ಜೀವನ್ ದಾನ್ ಪರಿವಾರ್ ಸುರಕ್ಷಾ ಕಾರ್ಡ್. ಸೊ ಈ ಕಾರ್ಡು ನಮ್ಮ ಸಂಸ್ಥೆ ಕಡೆಯಿಂದ ಸಿಗುವಂತದ್ದು. ಸೊ ಯಾರಿಗೆ, ಯಾಕೆ? ಸೊ ನಮ್ಮ ಸಂಸ್ಥೆಗೆ ಸೇರಿದವ್ರಿಗೆಲ್ಲ ಇನ್ಕಮ್ ಅಂತ ಪಡಿತಾರೆ, ಪ್ರತಿಯೊಂದು ಬೆನಿಫಿಟ್ಸ್ ತಗೋತಾರೆ.
ಅನಿವಾರ್ಯ ಅವ್ರದ್ದು ಡೆತ್ ಆಯ್ತು, ನಮ್ಮ ಸಂಸ್ಥೆಗೆ ಸೇರಿದವ್ರದ್ದು ಡೆತ್ ಆಯ್ತು ಮೆಂಬರ್ ಅಂದ್ರೆ, ಸೊ ಅಂತವ್ರಿಗೆ ಒಂದಲ್ಲ ಒಂದು ಪರಿಹಾರ ಕೊಡ್ಬೇಕು ನಮ್ಮ ಸಂಸ್ಥೆ ಕಡೆಯಿಂದ ಅಂತಂದು ಈ ಕಾರ್ಡ್ ಅನ್ನ ಮಾಡಿರುವಂತದ್ದು. ಯಾರಿಗೆ ಸಿಗುತ್ತೆ ಈ ಕಾರ್ಡು? ಸೊ ನಮ್ಮ ಸಂಸ್ಥೆಗೆ ಸೇರಿ JDGPಲಿ ಟೋಟಲ್ 10 ಮೆಂಬರ್ಸ್ ಅನ್ನ ತಂದು ತಕ್ಷಣ ನೀವು ಈ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಸೊ JDGPಲಿ ಟೋಟಲ್ 10 ಮೆಂಬರ್ಸ್ ಅನ್ನ ಡೈರೆಕ್ಟ್ ಅಲ್ಲಿ ತಂದ ನೆಕ್ಸ್ಟ್ ಡೇನೆ ಈ ಕಾರ್ಡ್ಗೆ ಅಪ್ಲೈ ಮಾಡಿದ್ರ ಅಂದ್ರೆ ಈ ಕಾರ್ಡ್ ನಿಮ್ಗೆ ಸಿಗುವಂತದ್ದು. ಸೊ ಈ ಕಾರ್ಡ್ ಸಿಕ್ಕಿದಾಗ ನಮ್ಮ ಸಂಸ್ಥೆಗೆ ಸೇರಿ 30 ದಿನಗಳ ನಂತರ ಏನಾದ್ರೂ ಅನಿವಾರ್ಯ ಡೆತ್ ಆಯ್ತು ಅಂದ್ರೆ ಅವರಿಗೆ 5,000 ರಿಂದ 50,000 ರೂಪಾಯಿ ನಮ್ಮ ಸಂಸ್ಥೆ ಕಡೆಯಿಂದ ಸಿಗುವಂತದ್ದು. 5,000 ರೂಪಾಯಿ ಯಾರಿಗೆ ಸಿಗುತ್ತೆ, 50 ಯಾರಿಗೆ ಸಿಗುತ್ತೆ ಅಂತ ಆದ್ರೆ 5,000 ರೂಪಾಯಿ ಯಾರು ನಮ್ಮ ಸಂಸ್ಥೆಗೆ JDGPಲಿ 10 ಜನನ ಮಾಡಿ ಜೀವನದಾನಲ್ಲಿ ಯಾವುದೇ ರೀತಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ಅವರಿಗೆ 5,000 ರೂಪಾಯಿ ಸಿಗುತ್ತೆ. ಅದೇ JDGPಲಿ 10 ಜನ ಅಂತಂದು ಜೀವನದಾನಲ್ಲೂ 10 ಜನ ಅಂತಂದಿದ್ದಾರೆ ಅಂದ್ರೆ ಅಂತವ್ರಿಗೆ 50,000 ಸಿಗತ್ತೆ. ನೆಕ್ಸ್ಟ್ ಯಾರು 18 ವರ್ಷದಿಂದ ಮತ್ತೆ 60 ವರ್ಷದೊಳಗಿರ್ತಾರೋ ಅಂತವ್ರು ಏನಾದ್ರು ಅನಿವಾರ್ಯ ಡೆತ್ ಆದ್ರೆ ಇದರಲ್ಲಿ ಎಲಿಜಿಬಲ್ ಇರ್ತಾರೆ. ಸೊ ನೆಕ್ಸ್ಟ್ ಬ್ಲಾಕ್ ಕೋಆರ್ಡಿನೇಟರ್, ತಾಲೂಕ್ ಕೋಆರ್ಡಿನೇಟರ್, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಮತ್ತು ಸ್ಟೇಟ್ ಕೋಆರ್ಡಿನೇಟರ್ ನೀವು ಆಗ್ಬೇಕು ಅಂದ್ರೆ ಈ ಎಲ್ಲಾ ಕಂಡೀಷನ್ಸ್ ನ ನೀವು ಫಾಲೋ ಮಾಡಿದ್ರೆ ಸಾಕು. ಯಾವುದೇ ರೀತಿಯಾದ ಡೆಡ್ ಲೈನ್ ಇರಲ್ಲ. ಸೇರಿ ಒಂದೇ ತಿಂಗಳಲ್ಲಿ ಮಾಡಿ, 15 ದಿವಸದಲ್ಲಿ ಮಾಡಿ, ಯಾವುದೇ ರೀತಿಯಾದ ಡೆಡ್ ಲೈನ್ ಇಲ್ಲ. ಇವೆಲ್ಲ ನೀವು ಅಚೀವ್ ಮಾಡಿದ್ರ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಅಪ್ಲೈ ಮಾಡಿದ್ರೆ ಸಾಕು, ನೀವು ಕೂಡ ಕೋಆರ್ಡಿನೇಟರ್ ಆಗ್ಬಹುದು. ಸೊ ಇಲ್ಲಿ ಒಂದೆರಡು ಹೇಳ್ತೀನಿ ನಾನು. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ನೀವು ಆಗ್ಬೇಕು ಅಂದ್ರೆ ನಿಮ್ಮ JDGPಲಿ ಟೋಟಲ್ 10 ಡೈರೆಕ್ಟ್ ರೆಫರಲ್ ಇರಬೇಕು. ಜೀವನದಾನಲ್ಲಿ ಲೆಫ್ಟ್ ಅಲ್ಲಿ 10 ಡೈರೆಕ್ಟ್ ಇರಬೇಕು, ರೈಟ್ ಅಲ್ಲಿ 10 ಡೈರೆಕ್ಟ್ ಮೆಂಬರ್ಸ್ ಇರಬೇಕು. ನಿಮ್ಮ ಟೋಟಲ್ ಟೀಮ್ ಮಿನಿಮಮ್ 100 ಜನರಿಂದ ತುಂಬಿರಬೇಕು. ನಿಮ್ಮ ಅಂಡರ್ ಅಲ್ಲಿ ತಾಲೂಕ್ ಕೋಆರ್ಡಿನೇಟರ್ಸ್ ಮಿನಿಮಮ್ 7 ಜನ ಇರಬೇಕು. ನೆಕ್ಸ್ಟ್ ನಿಮ್ಮ ವೀಕ್ಲಿ ಇನ್ಕಮ್, ವಾರದ ಆದಾಯ ಕನಿಷ್ಠ 5,000 ರೂಪಾಯಿ ಇರಬೇಕು. ನೆಕ್ಸ್ಟ್ ನೀವೇನಾದ್ರೂ ಸ್ಟೇಟ್ ಕೋಆರ್ಡಿನೇಟರ್ ಆಗ್ಬೇಕಂದ್ರೆ ನಿಮ್ಮ JDGPಲಿ ಮಿನಿಮಮ್ 11 ಜನ ಡೈರೆಕ್ಟ್ ಇರಬೇಕು. ನೆಕ್ಸ್ಟ್ ಜೀವನ್ದಾನ್ ಗ್ರೂಪ್ ಅಲ್ಲಿ ಲೆಫ್ಟ್ ಅಲ್ಲಿ 20 ಜನ, ರೈಟ್ ಅಲ್ಲಿ 20 ಜನ ಇರಬೇಕು. ನೆಕ್ಸ್ಟ್ ಟೋಟಲ್ ನಿಮ್ಮ ಟೀಮ್ ಮಿನಿಮಮ್ 250 ಜನದಿಂದ ತುಂಬಿರಬೇಕು. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ನಿಮ್ಮ ಅಂಡರ್ ಅಲ್ಲಿ ಮಿನಿಮಮ್ 10 ಜನ ಇರಬೇಕು. ನೆಕ್ಸ್ಟ್ ನಿಮ್ಮ ವೀಕ್ಲಿ ಇನ್ಕಮ್ 10,000 ರೂಪಾಯಿ ಇರಬೇಕು. ಇದಿಷ್ಟು ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ ಪೋಸ್ಟಿಗೆ ಬೇಕಾದ್ರೂ ಡೈರೆಕ್ಟ್ ಪ್ರಮೋಷನ್ ನೀವು ತಗೋಬಹುದು. ಸೊ ಇಲ್ಲಿ ನೀವು ಕೋಆರ್ಡಿನೇಟರ್ ಆದ್ರೆ ಏನ್ ಸಿಗುತ್ತೆ ಸರ್ ಅಂತ ಕೇಳ್ತೀರಾ ಅಂದ್ರೆ, ಸೊ ನೀವು ಕೋಆರ್ಡಿನೇಟರ್ ಆದ್ರೆ ನಮ್ಮ ಸಂಸ್ಥೆ ಕಡೆಯಿಂದ ನೀವು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆದ್ರೆ ಅಂದ್ಕೊಂಡ್ರೆ, ಸೊ ಆ ಡಿಸ್ಟ್ರಿಕ್ಟ್ ಅಲ್ಲಿ ಜಾಯ್ನ್ ಆಗುವಂತ ಪ್ರತಿ ಐಡಿಯಿಂದ 105 ರೂಪಾಯಿ ಕಟ್ಟಾಗಿ ಆ ಡಿಸ್ಟ್ರಿಕ್ಟ್ ಗೆ 4 ಜನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಇರ್ತಾರೆ, ಪ್ರತಿಯೊಬ್ಬರಿಗೂ ಡಿವೈಡ್ ಆಗುತ್ತೆ. ಸೊ ಸ್ಟೇಟ್ ಕೋಆರ್ಡಿನೇಟರ್ಗೆ ಏನ್ ಇನ್ಕಮ್ ಇರುತ್ತೆ ಅಂದ್ರೆ ಆ ಸ್ಟೇಟ್ ಅಲ್ಲಿ ಎಷ್ಟು ಜನ ಸೇರ್ತಾರೋ ಆ ಪ್ರತಿಯೊಂದು ಐಡಿಯಿಂದ 84 ರೂಪಾಯಿ ಡಿವೈಡ್ ಕಟ್ಟಾಗಿ ಪ್ರತಿ ಸ್ಟೇಟ್ ಅಲ್ಲಿ 4 ಜನ ಸ್ಟೇಟ್ ಕೋಆರ್ಡಿನೇಟರ್ಸ್ ಇರ್ತಾರೆ, ಆ 4 ಜನಕ್ಕೂ 84 ರೂಪಾಯಿ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಯಾವ್ದಾದ್ರು ಡಿಸ್ಟ್ರಿಕ್ಟ್ ಅಲ್ಲಿ ಸರ್ ನಾನು ಒಬ್ಬನೇ ಇದ್ದೀನಿ, 4 ಜನ ಇಲ್ಲ, ನಾನು ಒಬ್ಬನೇ ಇದ್ದೀನಿ, ನಾನು ಒಬ್ಬಂಗೆ ಅಷ್ಟು ಬರುತ್ತಾ ಅಂತ ಕೇಳಿದ್ರೆ ಇಲ್ಲ, 105 ರೂಪಾಯಿ ಬಂದಿದ್ದು ಅದು 4 ಜನಕ್ಕೆ ಡಿವೈಡ್ ಆಗೇ ಆಗುತ್ತೆ. ನೀವು ಒಬ್ಬರೇ ಇದ್ರೂನು ಆ ಒಂದು ಪಾರ್ಟ್ ಮಾತ್ರ ನಿಮಗೆ ಸಿಗುತ್ತೆ. ಸೊ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಮತ್ತು ಸ್ಟೇಟ್ ಕೋಆರ್ಡಿನೇಟರ್ ನೀವು ಆಗಿದ್ದೀರಾ ಅಂದ್ರೆ ನಿಮಗೆ ಈ ಇನ್ಕಮ್ನೇ ಒಂದು ಇನ್ಕಮ್ ಸೋರ್ಸ್ ಆಗುತ್ತೆ. ಆ ಫಂಡ್ ಅನ್ನ ಬಳಸ್ಕೊಂಡು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಒಂದು ಮತ್ತು ಸ್ಟೇಟ್ ಕೋಆರ್ಡಿನೇಟರ್ ಫಂಡ್ ಅನ್ನ ಬಳಸ್ಕೊಂಡು ಒಂದು ಒಳ್ಳೆ ಕಾರ್ಯಕ್ಕೆ ಆ ಫಂಡ್ ಅನ್ನ ಬಳಸಬಹುದು. ತಂಡ ರಚನೆಗೆ ಬಳಸಬಹುದು ಅಥವಾ ಒಬ್ಬರಿಗೆ ಸಹಾಯ ಆಗ್ಬಹುದು. ನೆಕ್ಸ್ಟ್ ಗೃಹ ಪ್ರವೇಶ ಯೋಜನೆ ನೋಡಿ. ಗೃಹ ಪ್ರವೇಶ ಯೋಜನೆ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಜನಕ್ಕೆ ಮನೆ ಇರಲ್ಲ, ಮನೆ ಕಟ್ಟಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಸೊ ಅಂತ ಆಸೆನ ಪೂರೈಸೋಕೆ ಅಂತಾನೆ ನಮ್ಮ ಸಂಸ್ಥೆ ಈ ಯೋಜನೆಯನ್ನ ತಂದಿರುವಂತದ್ದು. ಸೊ ನಮ್ಮ ಸಂಸ್ಥೆಗೆ ಸೇರಿ ಒಂದು JDGP ಆಪ್ ಅಂತ ಇದೆ, ಅಲ್ಲಿ ಒಂದು RT ನಂಬರ್ ಅಂತ ಮಾಡ್ಕೊಂಡು ಆ RT ನಂಬರ್ಗೆ 236 ರೂಪಾಯಿ ಹಾಕಿ ಆಕ್ಟಿವೇಶನ್ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ನಿಮ್ಮ ಡೈರೆಕ್ಟ್ ಅಲ್ಲಿ ಬರೀ 3 ಜನನ್ನ ತಂದು ನೀವು ಸುಮ್ನಾದ್ರೆ ಸಾಕು, ನಿಮ್ಮ RT ನಂಬರ್ ತಾನಾಗೆ ಒಂದು ಆಟೋಪೋಲ್ ಅಲ್ಲಿ ಹೋಗುತ್ತೆ. ಆಟೋಪೋಲ್ ಅಲ್ಲಿ ತಾನಾಗೆ ಇಡೀ ಇಂಡಿಯಾದಿಂದ ಯಾರೇ ಒಬ್ರು ಜಾಯ್ನ್ ಆದ್ರೂ ನಿಮ್ಮ ಅಂಡರ್ ಅಲ್ಲೇ ಬರ್ತಾ ಹೋಗ್ತಾರೆ. ಟೋಟಲ್ ಇಂಡಿಯಾದಿಂದ ಪ್ರತಿಯೊಬ್ರು ಜಾಯ್ನ್ ಆದಂಗೆ ಒಂದು ಲೆವೆಲ್ ಅಲ್ಲಿ ಟೋಟಲ್ 10 ಲೆವೆಲ್ಸ್ ಫಾರ್ಮ್ ಆಗಿ 10th ಲೆವೆಲ್ ಅಲ್ಲಿ 59,049 ಜನ ಬಂದ ನಂತರವೇ ನಿಮ್ಮದೇ ಆದ ಸೈಟ್ ಅಲ್ಲಿ ನಮ್ಮ ಸಂಸ್ಥೆಯವರು 30 ರಿಂದ 40 ಲಕ್ಷ ಬೆಲೆ ಬಾಳುವಂತ ಮನೆನ ಕಟ್ಟಿಸಿ ಕೊಡ್ತಾರೆ. ಸೊ
ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಫಸ್ಟ್ ಲೆವೆಲ್ ಅಲ್ಲಿ ಮೂವರನ್ನ ತಂದು ಸುಮ್ಮನಾಗಿರ್ತೀರಾ. ಅದಾದ ನಂತರ ನಮ್ಮ JDGP ಆಪ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಅಲ್ಲಿ ಯಾವ ರೀತಿ ನೀವು ಕರೆಂಟ್ ಬಿಲ್ ಕಟ್ತೀರಾ, ಫೋನ್ ರೀಚಾರ್ಜ್ ಮಾಡ್ತೀರಾ, ಗ್ಯಾಸ್ ಬಿಲ್ ಕಟ್ತೀರಾ, ಅದೇ ರೀತಿ ಇಲ್ಲೂ ಕೂಡ ಯುಟಿಲಿಟೀಸ್ ಆಪ್ಷನ್ ಇದೆ. ಸೊ ಅವನ್ನ ಯೂಸ್ ಮಾಡ್ಕೋತಾ ಇರ್ಬೇಕು. ಮಿನಿಮಮ್ ವರ್ಷಕ್ಕೆ 10 ರಿಂದ 12 ಯುಟಿಲಿಟಿ ಬಿಲ್ ಯೂಸ್ ಮಾಡ್ಕೋತಾ ಇದ್ರಿ ನೀವು, ಯುಟಿಲಿಟಿ ಬಿಲ್ಸ್ ನ ರೀಚಾರ್ಜ್ ಮಾಡ್ತಾ ಇದ್ರಿ ನೀವು, ತಾನಾಗೆ ಮನೆಗೆ ಎಲಿಜಿಬಲ್ ಇರ್ತೀರಾ. ಸೊ ಈ ತಂಡ ರಚನೆ ಆಗಕ್ಕೆ ಕನಿಷ್ಠ 3 ರಿಂದ 5 ವರ್ಷ ಹಿಡಿಬಹುದು. ಅಲ್ಲಿವರೆಗೂ ನೀವು ಇವೆಲ್ಲ ಫಾಲೋ ಮಾಡ್ತಿದ್ರೆ ಸಾಕು, ನಿಮ್ಗೆ ಒಂದು ಮನೆ ಗ್ಯಾರಂಟಿ. ಸೊ ಈಗ ಆಲ್ರೆಡಿ ನೀವು ನೋಡ್ಬೋದು JDGP ಅಲ್ಲಿ ಹತ್ತತ್ರ 51,000 ಜನ ಸೇರಿದ್ದಾರೆ. ಇನ್ನು ನಮ್ಮ ಸಂಸ್ಥೆಗೆ ಆಲ್ರೆಡಿ 5 ಲಕ್ಷ ಜನ ನಮ್ಮ ಸಂಸ್ಥೆಯಲ್ಲಿದ್ದರೆ ಬರೀ 50,000 ಜನ JDGP ಮಾಡಿರೋದು. ನೀವು ನೋಡ್ಬೋದು ಇನ್ನು 4,50,000 ಜನ ಮಾಡ್ಕೊಳ್ಳಿದ್ದಾರೆ. ಸೊ ನೀವು ಯಾರು ಇನ್ನು ಮಿಸ್ ಆಗಿದ್ದೀರಾ, ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ. ಯಾಕಂದ್ರೆ ಆ 4,50,000 ಜನಕ್ಕೆ ಮುಂಚೆ ನಿಮಗೆ ಮನೆ ಸಿಗುತ್ತೆ. ಆದ್ರಿಂದ ಈಗ ಆಲ್ರೆಡಿ ಇನ್ನೊಂದು 9,000 ಜನ ಸೇರಿದ್ರೆ ಸಾಕು, ನಮ್ಮ ಟಾಪ್ ಸೀನಿಯರ್ಸ್ ಯಾರು JDGP ಫಸ್ಟ್ ಜಾಯ್ನ್ ಆಗಿದ್ರು ಅಂತವ್ರಿಗೆ ಮನೆ ಸಿಗ್ತಾ ಬರುತ್ತೆ. ಇನ್ನೇನು ತಿಂಗಳಲ್ಲಿ, ಕನಿಷ್ಠ ತಿಂಗಳಲ್ಲಿ ನಮ್ಮ ಸಂಸ್ಥೆಯ ಟಾಪ್ ಲೀಡರ್ಸ್ಗೆ ಮನೆಗಳು ಸಿಗೋವಿದ್ದಾವೆ. ಆಲ್ರೆಡಿ ಎಂತ ಮನೆ ಬೇಕು ಅಂತ ಚೂಸ್ ಮಾಡೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ಆಪ್ಷನ್ ಕೂಡ ಬಂದಿದೆ. ಸೊ ನೀವೀಗ ಚೂಸ್ ಮಾಡಬಹುದು. ಯಾರು ಚೂಸ್ ಮಾಡಬಹುದು ಅಂದ್ರೆ JDGP ಅಲ್ಲಿ ಯಾರು ಆಲ್ರೆಡಿ 10 ಮೆಂಬರ್ಸ್ ನ ಜಾಯಿನ್ ಮಾಡಿಸಿರ್ತಾರೆ ಅಂತವ್ರಿಗೆ ಮನೆ ಚೂಸ್ ಮಾಡೋದಕ್ಕೆ ಆಪ್ಷನ್ ಬಂದಿದೆ. ಸೊ ಆದಷ್ಟು ಬರೀ ಮೂವರ್ನ ಸೇರ್ಸೋದ್ಕಿಂತ 10 ಜನ ಸೇರ್ಸಿದ್ರೆ ನಿಮಗೆ ಜೀವನ್ ದಾನ್ ಸುರಕ್ಷಾ ಕಾರ್ಡ್ ಅಂತ ಏನ್ ಹೇಳಿದೆ ನಾನು ಹಿಂದ್ಗಡೆ, ಆ ಕಾರ್ಡ್ ಸಿಗುತ್ತೆ. ಸೊ ಆ ಕಾರ್ಡ್ ಸಿಗೋದ್ರ ಜೊತೆ ಮನೆ ಸಿಗೋದು ಕೂಡ ಇನ್ನೂ ಬೇಗ ಸಿಗುತ್ತೆ. ಸೊ ಕಾರ್ಡ್ ಸಿಗೋದು, ಮನೆ ಸಿಗೋದು ಎರಡೂನು ನೀವು ಒಂದು 10 ಜನನ ಸೇರ್ಸಿದ್ರೆ ಸಾಕು, ಕಾರ್ಡ್ಗೂ ಎಲಿಜಿಬಲ್ ಇರ್ತೀರಾ, ಮನೆ ಮೂವರ್ನ ಸೇರ್ಸೋದು ಎಲಿಜಿಬಲ್ ಇದ್ದೇ ಇರ್ತೀರಾ. ಸೊ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಸಂಸ್ಥೆಯಲ್ಲಿ ರೀಚಾರ್ಜ್ ಅಥವಾ ಯುಟಿಲಿಟೀಸ್ ಬಿಲ್ಸ್ ಬಡಿಸ್ಕೋಬೇಕು ಅಂದ್ರೆ ನೀವು ಆಗಾಗ ಆಪ್ ನ ಅಪ್ಡೇಟ್ ಮಾಡ್ತಿರ್ರಿ. ಜೊತೆಗೆ ಕನಿಷ್ಠ ಮೂವರನ್ನ ಸೇರಿಸಿದ ನಂತರವೇ ರೀಚಾರ್ಜ್ ಮಾಡಿದ್ರೆ ರೀಚಾರ್ಜ್ ಸಕ್ಸಸ್ ಆಗೋದು. ಸೊ ಇವೆರಡನ್ನು ಫಾಲೋ ಮಾಡಿ. ನೆಕ್ಸ್ಟ್ ನಮ್ಮ ಸಂಸ್ಥೆ JDGP ಆಪ್ ಅಲ್ಲಿ ಕಮಿಷನ್ ಕೂಡ ಸಿಗುತ್ತೆ. ಯಾವ ರೀತಿ ಅಂದ್ರೆ 10 ಲೆವೆಲ್ ವರೆಗೂ ಪ್ರತಿಯೊಬ್ರು ನಿಮ್ಮ ಅಂಡರ್ ಅಲ್ಲಿ ಜಾಯ್ನ್ ಆದಂಗೆ ಪ್ರತಿಯೊಂದು ID ಇಂದ 10 ರೂಪಾಯಿ ನಿಮ್ಗೆ ಲೆವೆಲ್ ಕಮಿಷನ್ ಸಿಗುತ್ತೆ. ಸೊ ಈ 10 ರೂಪಾಯಿ ಪ್ರತಿಯೊಂದು ID ಇಂದ ಬಂದಿದ್ದು ಅಲ್ಲೇ JDGP ವ್ಯಾಲೆಟ್ ಅಂತ ಇರುತ್ತೆ, ಆ ವ್ಯಾಲೆಟ್ ಅಲ್ಲಿ ಬಂದು ಕೂರ್ತಾ ಇರುತ್ತೆ. ಸೊ ಡೈಲಿ 100, 200, 300 ಈ ರೀತಿ ನಿಮಗೆ ಗೊತ್ತಿಲ್ದಂಗೆ ಬಂದು ಕೂರ್ತಾ ಇರುತ್ತೆ. ತಿಂಗ್ಳಿಗೊಂದ್ಸರಿ ರೀಚಾರ್ಜ್ ಮಾಡಕ್ ಹೋಗ್ತೀರಾ, ಆ ರೀಚಾರ್ಜ್ ಮಾಡಕ್ ಹೋದಾಗ ಅಲ್ಲೇ ಬಂದು ಕೂತಿರೋ ದುಡ್ಡಲ್ಲೇ ಫ್ರೀ ಆಗಿ ರೀಚಾರ್ಜ್ ಮಾಡ್ಕೋತೀರಾ. ಕರೆಂಟ್ ಬಿಲ್ ಕಟ್ಟೋಕ್ ಹೋಗ್ತೀರಾ, ಕರೆಂಟ್ ಬಿಲ್ಗೂ ಅಲ್ಲಿ ಆಲ್ರೆಡಿ ದುಡ್ಡು ಬಂದಿರುತ್ತೆ, ಅದೇ ದುಡ್ಡಲ್ಲಿ ಫ್ರೀ ಆಗಿ ಕಟ್ತೀರಾ. ನೆಕ್ಸ್ಟ್ ಇನ್ನೇನಾದ್ರೂ ಫಾಸ್ಟ್ ಆಗಿ ರೀಚಾರ್ಜ್ ಮಾಡಕ್ ಹೋಗ್ತೀರಾ, ಅಲ್ಲೇ ಆಲ್ರೆಡಿ 1,000 ರೂಪಾಯಿ 2,000 ರೂಪಾಯಿ ಇರುತ್ತೆ, ಅದ್ರಲ್ಲೇ ಫ್ರೀ ಆಗಿ ಮಾಡ್ಕೋತೀರಾ. ಸೊ ನೀವು JDGP ರೆಫರಲ್ ಮಾಡೋದ್ರಿಂದ ಮನೇಲಿ ಸಣ್ಣ ಸಣ್ಣ ವಿಚಾರ ಏನು 600 ರೂಪಾಯಿ ಬೇಕು, 900 ರೂಪಾಯಿ ಬೇಕು ಕರೆಂಟ್ ಬಿಲ್ ಕಟ್ಟಕ್ಕೆ ಅಥವಾ ರೀಚಾರ್ಜ್ ಮಾಡೋದಕ್ಕೆ, ಇವೆಲ್ಲವೂ ಫ್ರೀ ಆಗಿ ಆಗ್ತಾವಲ್ಲ ಸರ್, ಹಂಗೆ. ಸೊ ಆದ್ರಿಂದ ರೆಫರ್ ಮಾಡ್ತಾ ಹೋಗಿ ಪ್ರತಿ ID ಇಂದ 10 ರೂಪಾಯಿ ಬರುತ್ತೆ. ಆ ರೀತಿ ನಿಮ್ಮ ವ್ಯಾಲೆಟ್ ಅಲ್ಲಿ ಬಂದು ಕೂರೋದ್ರಿಂದ ನೀವು ರೀಚಾರ್ಜ್ಗಳು ಎಲ್ಲ ಫ್ರೀ ಆಗಿ ಮಾಡ್ಕೋಬಹುದು. ನೆಕ್ಸ್ಟ್ ರೀಚಾರ್ಜ್ ಕಮಿಷನ್. ನಿಮ್ಮ ಅಂಡರ್ ಅಲ್ಲಿ 10 ಲೆವೆಲ್ ಅಲ್ಲಿ ಏನ್ ಟೀಮ್ ಬೆಳೆದಿರುತ್ತೆ, ಪ್ರತಿಯೊಂದು ಲೆವೆಲ್ ಅಲ್ಲಿ ಯಾರೇ ಒಬ್ರು ರೀಚಾರ್ಜ್ ಮಾಡಿದ್ರು ಒಂದು ರೀಚಾರ್ಜ್ ಇಂದ 1.62% ನಿಮಗೆ ಕಮಿಷನ್ ಸಿಗುತ್ತೆ. ಎಸ್, ಇದು ಕೂಡ ರೀಚಾರ್ಜ್ ಕಮಿಷನ್ ಕೂಡ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ರೀಚಾರ್ಜ್ ಮಾಡೋದಕ್ಕೆ ನೀವು ಫೋನ್ ಪೇ ಗೂಗಲ್ ಪೇಗೆ ಹೋದ್ರೆ ಪ್ರತಿ ರೀಚಾರ್ಜ್ಗೆ 2 ರೂಪಾಯಿ ಅಥವಾ 3 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಆದ್ರೆ ಎಕ್ಸ್ಟ್ರಾ ಕಮಿಷನ್ ತಗೊಳ್ಳಲ್ಲ. ನಿಮ್ಗೆ ಎಷ್ಟು ರೂಪಾಯಿಗೆ ರೀಚಾರ್ಜ್ ಮಾಡಬೇಕು ಅಷ್ಟೇ ಕಟ್ ಆಗುತ್ತೆ. ಜೊತೆಗೆ ನಿಮಗೆ ಯಾರೇ ಒಬ್ರು ನಿಮ್ಮ ತಂಡದವರು ರೀಚಾರ್ಜ್ ಮಾಡಿದಾರೆ ಅಂದ್ರೆ ಕಮಿಷನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ರೀಪರ್ಚೇಸ್ ಇನ್ಕಮ್. ಇದು ಆಕ್ಚುಲಿ ಗ್ರೇಟ್ ಇನ್ಕಮ್. ನಿಧಾನಕ್ಕೆ ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಎಂತ ಒಳ್ಳೆ ಇನ್ಕಮ್ ಅಂದ್ರೆ ಅಂತ ಒಳ್ಳೆ ಇನ್ಕಮ್. ನೋಡಿ, ನಿಮ್ಮ ಕೆಳಗಡೆ ಫಸ್ಟ್ ಲೆವೆಲ್ ಅಲ್ಲಿ 10 ಮೆಂಬರ್ಸ್ ಇರ್ತಾರೆ, ಸೆಕೆಂಡ್ ಲೆವೆಲ್ ಅಲ್ಲಿ 100 ಜನ ಇರ್ತಾರೆ, ಥರ್ಡ್ ಲೆವೆಲ್ ಅಲ್ಲಿ 1000 ಇರ್ತಾರೆ, 4ನೇ ಲೆವೆಲ್ ಅಲ್ಲಿ 10,000 ಜನ ಇರ್ತಾರೆ, ಐದನೇ ಲೆವೆಲ್ ಅಲ್ಲಿ 1,00,000 ಜನ ಇರ್ತಾರೆ. ಆ ರೀತಿ 10 ಲೆವೆಲ್ ವರೆಗೂ ಜನ ಇರ್ತಾರೆ ನಿಮ್ ಕಡೆ. ಸೊ ನೀವು ತಂಡ ರಚನೆ ಮಾಡ್ದಂಗೆ ನಿಮ್ಮ 10 ಲೆವೆಲ್ಸ್ ಫಿಲ್ ಆದಂಗೆ ನಮ್ಮ ಸಂಸ್ಥೆಯಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಯಾವ ರೀತಿ ನಿಮಗೆ ಪ್ರಾಡಕ್ಟ್ಸ್ ಸಿಗ್ತವೆ, ಈಗ ಆಲ್ರೆಡಿ ಸಾಕಷ್ಟು ಪ್ರಾಡಕ್ಟ್ಸ್ ಲಿಸ್ಟ್ ಆಗಿದಾವೆ, ಇನ್ನೂ ಬಹಳ ಪ್ರಾಡಕ್ಟ್ಸ್ ಬರೋವಿದಾವೆ. ಸೊ ರೀಪರ್ಚೇಸ್ ಇನ್ಕಮ್ ಅಲ್ಲಿ ಪ್ರತಿ ಒಂದು ಲೆವೆಲ್ ಅಲ್ಲಿ ಯಾರೇ ಒಬ್ರು
ಏನೇ ಪ್ರಾಡಕ್ಟ್ಸ್ ನ ಬೈ ಮಾಡಿದ್ರು ಅವ್ರು ಎಷ್ಟು ವ್ಯಾಲ್ಯೂದು ಬೈ ಮಾಡಿರ್ತಾರೋ ಅದ್ರ 1% ನಿಮಗೆ ಕಮಿಷನ್ ಸಿಗುವಂತದ್ದು. ಸೊ ಅವ್ರೇನಾದ್ರೂ 100 ರೂಪಾಯಿ ಪರ್ಚೇಸ್ ಮಾಡಿದ್ರು ಅಂದ್ರೆ 1 ರೂಪಾಯಿ ಸಿಗುತ್ತೆ, 1000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ 10 ರೂಪಾಯಿ ಸಿಗುತ್ತೆ. ಆ ರೀತಿ 1% ನಿಮಗೆ ಸಿಗುತ್ತೆ. ಸೊ ಇದೇನ್ ಸರ್ ಇದು ಇಷ್ಟು ಕಡಿಮೆ ಅಂತ ಏನಾನ ಅಂದ್ಕೊಂತೀರಾ ಅಂದ್ರೆ ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಬರುತ್ತೆ ಅಂತ. ಸೊ ಬರೀ 5ನೇ ಲೆವೆಲ್ ತಗೊಳ್ಳೋಣ ನಾವು. 1 ಲಕ್ಷ ಜನ ಇದ್ದಾರೆ ನಿಮ್ಮ ತಂಡದಲ್ಲಿ. 5ನೇ ಲೆವೆಲ್ ಅಲ್ಲಿ 1 ಲಕ್ಷ ಜನ ಇದ್ದಾರೆ. ಸೊ ಪ್ರತಿ ತಿಂಗಳು ನಮ್ಮ ಸಂಸ್ಥೆ JDGP ಆಪ್ ಅಲ್ಲಿರೋ ಪ್ರಾಡಕ್ಟ್ಸ್ ಅನ್ನ ಅವರು ಬೈ ಮಾಡ್ತಾರೆ. ಸೊ 1 ಲಕ್ಷ ಜನದಲ್ಲಿ ಬರೀ 20,000 ಜನ ಬೈ ಮಾಡ್ತಾರೆ ಅಂತ ನಾವ್ ಇಟ್ಕೊಂಡ್ರೆ, ಬರೀ 20,000 ಜನ ಪ್ರತಿ ತಿಂಗಳು ಬರೀ 300 ರೂಪಾಯಿದು ಪರ್ಚೇಸ್ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ. ಸೊ 1 ಲಕ್ಷದಲ್ಲಿ 20,000 ಜನ ತಿಂಗಳಿಗೆ ಪರ್ಚೇಸ್ ಮಾಡ್ತಾ ಇದ್ರೆ, ಆ 20,000 ಜನ ಬರೀ 300 ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ರೆ, 300 ರೂಪಾಯಿಂದ ಬರೀ 1 ರೂಪಾಯಿ ನಿಮಗೆ 3 ರೂಪಾಯಿ ಪರ್ಚೇಸ್, ನಿಮಗೆ 3 ರೂಪಾಯಿ ಕಮಿಷನ್ ಬರುತ್ತೆ. ಸೊ 3 ರೂಪಾಯಿ 20,000 ಜನದಿಂದ ಟೋಟಲ್ ನಿಮ್ಗೆ 60,000 ರೂಪಾಯಿ. ಸೊ ನೀವೇನು ಮಾಡಿಲ್ಲ, ನಿಮ್ ಪಾಡಿಗೆ ನೀವು ತಂಡ ರಚನೆ ಮಾಡಿದಿರ JDGP ಆಪ್ ಅಲ್ಲಿ. ತಾನಾಗೆ ಬಂದಿರೋ ತಂಡಕ್ಕೆ 5ನೇ ಲೆವೆಲ್ ಅಲ್ಲಿ ಬರೀ 20,000 ಜನ ತಿಂಗಳಿಗೆ ಬರೀ 300 ರೂಪಾಯಿ ಖರ್ಚು ಮಾಡ್ತಾ ಇದಾರೆ JDGP ಆಪ್ ಅಲ್ಲಿ. ಬಟ್ ನಿಮಗೆ ಗೊತ್ತಿಲ್ದಂಗೆ 60,000 ನಿಮ್ಗೆ ಇನ್ಕಮ್ ಬರ್ತಾ ಇದೆ ಇಲ್ಲಿ. ಸೊ ಇದು ಅಷ್ಟು ಸುಲಭವಾಗಿ ತಗೊಳಂತದಲ್ಲ. ಇದು ನಿಮ್ಗೆ ಯಾವ ಇಂಜಿನಿಯರ್ಸ್ ತಗೊಂತ ಇದಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಇನ್ಕಮ್ ಬರೀ JDGP ಆಪ್ ಇಂದ ಬರುತ್ತೆ. ಸೊ ಇಲ್ಲಿ ಪ್ರಾಡಕ್ಟ್ ನಿಮ್ದೇ ಯಾವ್ದಾದ್ರು ಬಿಸ್ನೆಸ್ ಇದ್ರೆ ನೀವು ಕೂಡ ನಿಮ್ಮ ಪ್ರಾಡಕ್ಟ್ ಅನ್ನ ನಮ್ಮ JDGP ಆಪ್ ಅಲ್ಲಿ ಲಿಸ್ಟ್ ಮಾಡಬಹುದು. ಯಾವುದೇ ರೀತಿಯಾದ ಬಿಸ್ನೆಸ್ ಇರ್ಲಿ, ಅಥವಾ ನಿಮ್ದೊಂದು ಸ್ಕಿಲ್ ಇದೆ, ನೀವು ಬಿಸ್ನೆಸ್ ಮಾಡೋಣ ಅಂತ ಇದ್ದೀರಾ ಅಂತ ಆಲೋಚನೆ ಇದ್ರು ನಮ್ಮ ಸಂಸ್ಥೆಗೆ ನೀವು ತಿಳಿಸಿದಿರಾ ಅಂದ್ರೆ ಸಾಕು, ನಿಮ್ಮ ಬಿಸ್ನೆಸ್ ಅನ್ನ ಸ್ಕೇಲ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾರೆ, ಸೆಟಪ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾರೆ, ನಿಮ್ಮ ಒಂದು ಪ್ರಾಡಕ್ಟ್ ನ ಲಿಸ್ಟ್ ಮಾಡೋದಕ್ಕೂ JDGP ಆಪ್ ಅಲ್ಲಿ ಲಿಸ್ಟ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾರೆ. ನಿಮ್ಮ ಪ್ರಾಡಕ್ಟ್ ಅನ್ನ JDGP ಆಪ್ ಮೂಲಕ ಒಬ್ಬ ಕಸ್ಟಮರ್ಗೆ ತಗೊಂಡೋಗಿ ರೀಚ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಾರೆ. ಸೊ ನೀವು ಯಾವ ರೀತಿ ಫ್ಲಿಪ್ಕಾರ್ಟ್, ಅಮೆಝಾನ್ ನಲ್ಲಿ ನೀವು ನೋಡ್ತೀರಾ, ಸೇಮ್ ಅದೇ ರೀತಿ ಇಲ್ಲೂ ಕೂಡ ನಡೆಯುತ್ತೆ. ಸೊ ನಿಮ್ಗೆ ಏನಾದ್ರೂ ನಿಮ್ದು ಆಲ್ರೆಡಿ ಬಿಸ್ನೆಸ್ ಇದೆ ಅಥವಾ ಸ್ಕಿಲ್ ಇದೆ ಅಂದ್ರೆ ನಮ್ಮ JDGP ಆಪ್ ಅಲ್ಲಿ ಲಿಸ್ಟ್ ಮಾಡಿ. ಸೊ ಅಲ್ಲಿಂದ ಪ್ರಾಡಕ್ಟ್ಸ್ ಕೂಡ ನಿಮ್ಮ ಕಸ್ಟಮರ್ಸ್ ಗೆ ತಲುಪ್ತವೆ. ಸೊ ನಮ್ಮ ತಂಡದವರು ಅಂತ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಿದ್ರು ಅಂದ್ರೆ ಪ್ರತಿ ಪರ್ಚೇಸ್ ಇಂದ 1% ನಿಮ್ಗೆ ಕಮಿಷನ್ ಸಿಗುತ್ತೆ. ಸೊ ಇನ್ನು ಬರೋ ಮುಂದಿನ ಸಮಯದಲ್ಲಿ ಇಲ್ಲಿ ಹಲವಾರು ಪ್ರಾಡಕ್ಟ್ಸ್ ಇರ್ತವೆ. ಸೊ ಯಾರು ಫ್ಲಿಪ್ಕಾರ್ಟ್ ಅಮೆಝಾನ್ಗೆ ಹೋಗೋದೇ ಇಲ್ಲ ಅವರೆಲ್ಲ ಇಲ್ಲಿಗೆ ಬರ್ತಾರೆ. ಸೊ ಆಗ ನೀವೇ ಯೋಚನೆ ಮಾಡಿ, ನಿಮ್ಗೆ ಜೀವನದಾನಲ್ಲಿ ಎಷ್ಟು ಬರುತ್ತೋ ಬರಲ್ಲೋ ಗೊತ್ತಿಲ್ಲ, ಇಲ್ಲಿ ಮಾತ್ರ ಬಹಳ ಹಣ ಬರುತ್ತೆ. ನೆಕ್ಸ್ಟ್ ಜೀವನ್ದಾನ್ ಪ್ರಾಜೆಕ್ಟ್ಸ್. ಜೀವನ್ದಾನ್ ಪ್ರಾಜೆಕ್ಟ್ಸ್ ಅಲ್ಲಿ ಟೋಟಲ್ 15 ರೀತಿಯಾದ ಪ್ರಾಜೆಕ್ಟ್ಸ್ ಇದಾವೆ. ಇವು 15 ಎಲ್ಲವೂ ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ಎಲ್ಲವನ್ನು ಗೌರ್ಮೆಂಟ್ ಅಂಡರ್ ಅಲ್ಲಿ ಗೈಡ್ ಆಗಿ ರನ್ ಆಗ್ತಿರುವಂತ ಪ್ರಾಜೆಕ್ಟ್ಸ್. ಪ್ರತಿ ಪ್ರಾಜೆಕ್ಟ್ಸ್ ಎಲ್ಲವೂ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿರುತ್ತೆ. ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಗೊತ್ತಿರುವಂತವು, ಎಲ್ಲರಿಗೂ ಆಲ್ರೆಡಿ ನಾಲೆಡ್ಜ್ ಇರುವಂತವು ಪ್ರಾಜೆಕ್ಟ್ಸ್, ಎಲ್ಲರಿಗೂ ಈಸಿಯಾಗಿ ಮಾಡುವಂತ ಪ್ರಾಜೆಕ್ಟ್ಸ್ ಇದಾವೆ. ಸೊ 15 ಪ್ರಾಜೆಕ್ಟ್ಸ್ ಯಾವ್ಯಾವು ಅಂತ ನೋಡೋದಾದ್ರೆ, ಕುಟ್ಟೂರು ಉದ್ಯೋಗ್, ಹ್ಯಾಂಡಿಕ್ರಾಫ್ಟ್ ಉದ್ಯೋಗ್, ದೋನಪತ್ತಲ್ ಉದ್ಯೋಗ ಅಂದ್ರೆ ಈ ಮದ್ವೆ ಮನೆಯಲ್ಲಿ ತಟ್ಟೆಗಳು ಏನಿರ್ತವೆ ಅಂತ ತಟ್ಟೆಗಳು ಮಾಡೋದು. ಮಂಗಳಸೂತ್ರ ಅಂಡ್ ಮಾಲೆ ಉದ್ಯೋಗ್, ಹಂಗಂದ್ರೆ ಈ ಸರಗಳು ಹಾಕೋತಾರ ಹೆಣ್ಮಕ್ಳು, ಆ ತರ ಸರಗಳನ್ನು ಮಾಡೋದು ಉದ್ಯೋಗ. ಮತ್ತು ಬೇಕಾರ್ಸೆ ಆಕಾರ್ ಪ್ರಾಜೆಕ್ಟ್, ಯೂಸ್ಲೆಸ್ ಪ್ರಾಡಕ್ಟ್ಸ್ ನ ಯೂಸ್ಫುಲ್ ಆಗಿ ಮಾಡುವಂತ ಪ್ರಾಜೆಕ್ಟ್. ನೆಕ್ಸ್ಟ್ ರೋಡ್ ಸೇಫ್ಟಿ ಪ್ರಾಜೆಕ್ಟ್, ಇದು ರೋಡ್ ಅಲ್ಲಿ ಗೈಡೆನ್ಸ್ ಕೊಡುವಂತದ್ದು, ಅಥವಾ ರೋಡ್ ಅಲ್ಲಿ ಯಾವ ರೀತಿ ನೀವು ಸೇಫ್ಟಿ ಬಗ್ಗೆ ಒಂದು ಆಲೋಚನೆ ಇರುತ್ತೆ, ಆ ರೀತಿ ಒಂದು ಪ್ರಾಜೆಕ್ಟ್. ನೆಕ್ಸ್ಟ್ ಟೆಡ್ಡಿ ಬಿಯರ್ ಪ್ರಾಜೆಕ್ಟ್, ಟೆಡ್ಡಿ ಬಿಯರ್ ನ ತಯಾರು ಮಾಡುವಂತ ಪ್ರಾಜೆಕ್ಟ್ ಇದು. ನೆಕ್ಸ್ಟ್ ಪಾಠಶಾಲಾ ಪ್ರಾಜೆಕ್ಟ್, ಇದು 30 ಜನರ ಮಕ್ಕಳು, ನೀವೇನು ಸುತ್ತಮುತ್ತ ನಿಮ್ಮ ಏರಿಯಾದಲ್ಲಿ 30 ಮಕ್ಕಳು ಇರ್ತಾರೆ ಅಂತ ಸಣ್ಣ ಮಕ್ಕಳನ್ನ 1ನೇ ತರಗತಿಯಿಂದ 5ನೇ ತರಗತಿ ಓದ್ತಿರೋಂತ ಮಕ್ಕಳನ್ನ ಒಂದು ತಂಡ ಮಾಡಿ, ಆ ತಂಡವನ್ನ ನೀವು 1ರಿಂದ 2 ಅವರ್ ದಿನಕ್ಕೆ ಪಾಠ ಮಾಡ್ತೀರಾ ಅಂದ್ರೆ ನಿಮಗೆ ನಮ್ಮ ಸಂಸ್ಥೆ ಕಡೆಯಿಂದ 1,500 ರೂಪಾಯಿ ಗೌರವಧನ ಸಿಗುತ್ತೆ. ಎಸ್, 1 ವರ್ಷದವರೆಗೂ ಪ್ರತಿ ತಿಂಗಳು ನಿಮಗೆ ಆ ಮಕ್ಕಳಿಗೆ ಪಾಠ ಮಾಡೋದ್ರಿಂದ ತಿಂಗಳಿಗೆ 1,500 ರೂಪಾಯಿ ಗೌರವಧನ ಸಿಗುತ್ತೆ. 1 ವರ್ಷದ ನಂತರ ಅದು ಹೆಚ್ಚು ಕೂಡ ಆಗ್ಬೋದು. ನೆಕ್ಸ್ಟ್ ಸರ್, ಪಾಠಶಾಲದಲ್ಲಿ ನಾನು ಟೀಚಿಂಗ್ ಮಾಡ್ತಾ ಇದ್ದೀನಿ, ಅವ್ರ ಕಡೆಯಿಂದ ಹಣನೂ ತಗೋಬಾರ್ದು ಅಂದ್ರೆ ಒಂದು ತಿಂಗಳಿಗೆ ಬರೀ 1,500 ಅಂತ ಅನ್ಬೋದು. ಬಟ್ ನೀವಲ್ಲಿ ಒಂದ್ ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಗೊತ್ತಾಗುತ್ತೆ, ಆ 30 ಜನ ಮಕ್ಕಳಿಗೆ ನೀವು ಫ್ರೀಯಾಗಿ ಪಾಠ ಮಾಡ್ತಿದ್ರ ಅಂದ್ರೆ ಅವ್ರ ತಂದೆ ತಾಯಿ ಯಾಕೆ ಫ್ರೀಯಾಗಿ ಮಾಡ್ತಾ ಇದೀರ ಅಂತ ಬಂದ್ ಕೇಳಿದಾಗ, ಈ ನಮ್ಮ ಸಂಸ್ಥೆ ಬಗ್ಗೆ ಅವರಿಗೆ ತಿಳಿಸಿದ್ರೆ ಸಾಕು, ನಮ್ಮ ಸಂಸ್ಥೆ
ಕಡೆಯಿಂದ ನಾವು ಈ ಮಕ್ಕಳಿಗೆ ಫ್ರೀ ಆಗಿ ಒಂದು ಒಳ್ಳೆ ಉದ್ದೇಶದಿಂದ ಎಜುಕೇಶನ್ ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದಾಗ ಯಾಕೆ ಏನು ಎತ್ತಂತ ಪ್ರಶ್ನೆ ಬಂದಾಗ ಅವರಿಗೆ ಅವ್ರ ತಂದೆ ತಾಯಿಗೆ ನಮ್ಮ ಸಂಸ್ಥೆ ಬಗ್ಗೆ ತಿಳಿಸಿದ್ರೆ 30 ಮಕ್ಕಳ ತಂದೆ ತಾಯಿ ಇಬ್ಬಿಬ್ರು ಸೇರಿದ್ರೆ 60 ಜನರ ಒಂದು ಟೀಮ್ ನಿಮ್ಗೆ ಸೃಷ್ಟಿ ಆಗುತ್ತೆ. ಆ ಟೀಮಿಂದ ಮತ್ತೆ ಅವ್ರ ತಂಡಗಳು ಬಂದಾಗ ನಿಮ್ಗೆ ಎಂತ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಅಂದ್ರೆ ಯೋಚನೆ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಸ್ಯಾನಿಟರಿ ಪ್ಯಾಡ್ ಪ್ರಾಜೆಕ್ಟ್. ಇವೆಲ್ಲಾ ಪ್ರಾಜೆಕ್ಟು ಅಷ್ಟೇನೆ. ಪ್ರಾಜೆಕ್ಟ್ ಸೇರ್ಬೇಕಾಗಿರೋರು ಯಾವುದೇ ರೀತಿಯಾದ ಜೀವನದಲ್ಲಿ ಐಡಿ ಮಾಡ್ಬೇಕು ಅಂತ ಇಲ್ಲ, ಬಟ್ ನೀವೇನಾದ್ರೂ ಅವರಿಗೆ ಅರ್ಥ ಮಾಡಿಸಿದೀರಾ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ತಂಡ ಬರುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಸ್ಯಾನಿಟರಿ ಪ್ಯಾಡ್ ಪ್ರಾಜೆಕ್ಟ್. ಸೊ ನಿಮ್ಗೆಲ್ಲ ಸ್ಯಾನಿಟರಿ ಪ್ಯಾಡ್ ಗೊತ್ತೇ ಇರುತ್ತೆ. ಸೊ ಅದನ್ನ ತಯಾರು ಮಾಡುವಂತ ಪ್ರಾಜೆಕ್ಟ್. ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಯಾರು ಒಂದಷ್ಟು ಜಾಗ ಇದೆ ಅಲ್ಲಿ ಆರ್ಗ್ಯಾನಿಕ್ ಆಗಿ ತರಕಾರಿಗಳು ಅಥವಾ ಏನಾದ್ರೂ ಒಂದು ಬೆಳಿತೀರಾ ಅಂದ್ರೆ ಸೊ ಅದು ಕೂಡ ನಮ್ಮ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಇದೆ. ನೆಕ್ಸ್ಟ್ ಆಡಿಷನ್ ಪ್ರಾಜೆಕ್ಟ್. ಯಾರಿಗಾದ್ರೂ ಸಿನಿಮಾ, ಹಾಡು, ನೃತ್ಯ ಇಂಥದ್ರಲ್ಲಿ ಆಸಕ್ತಿ ಇದ್ರೆ ಇವೆಲ್ಲದ್ರಲ್ಲೂ ನಮ್ಮ ಸಂಸ್ಥೆಯವರು ಸಿನಿಮಾವರೆಗೂ ತಲುಪೋದಕ್ಕೆ ಏನೆಲ್ಲ ಸಪೋರ್ಟ್ ಬೇಕೋ ಆ ರೀತಿ ಸಪೋರ್ಟ್ ಅನ್ನ ಪ್ರಾಜೆಕ್ಟ್ ಮೂಲಕ ನೀಡ್ತಾರೆ. ನೆಕ್ಸ್ಟ್ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್. ನಿಮ್ಗೆ ಏನಾದ್ರೂ ಬ್ಯೂಟಿ ಪಾರ್ಲರ್ ಅಲ್ಲಿ ಇಂಟ್ರೆಸ್ಟ್ ಇದ್ದು ಅಂತದ್ರ ಟ್ರೈನಿಂಗ್ ಬೇಕು ಅಂದ್ರು ಅದ್ರದ್ದು ಒಂದು ಪ್ರಾಜೆಕ್ಟ್ ಇದೆ. ನೆಕ್ಸ್ಟ್ LED ಬಲ್ಬ್ ಅಸೆಂಬ್ಲಿ. ಸೊ LED ಇಲ್ಲಿ ಏನೆಲ್ಲ ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇರ್ತವೆ ಅಂತ ಪಾರ್ಟ್ಸ್ ಅನ್ನ ನಮ್ಮ ಸಂಸ್ಥೆಯವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅವನ್ನೆಲ್ಲ ಅಸೆಂಬಲ್ ಮಾಡಿ ನೀವು ಬಲ್ಬ್ ಅನ್ನ ತಯಾರು ಮಾಡ್ತೀರಾ. ಈ ರೀತಿ ಒಂದು ಪ್ರಾಜೆಕ್ಟ್ ಕೂಡ ಇದೆ. ನೆಕ್ಸ್ಟ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಈ ಬಾತ್ರೂಮ್ ಈ ರೀತಿ ಅಥವಾ ನೀವು ಫ್ಲೋರ್ ಕ್ಲೀನಿಂಗ್ ಆ ರೀತಿ ಏನ್ ಲಿಕ್ವಿಡ್ಸ್ ಇರ್ತವೆ ಅಥವಾ ಐಟಮ್ಸ್ ಇರ್ತವೆ, ಮಾಫು ಅಂತವೆಲ್ಲ ಐಟಮ್ಸ್ ಏನಿರ್ತವೆ ಅವನ್ ತಯಾರು ಮಾಡೋದು ಒಂದು ಪ್ರಾಜೆಕ್ಟ್ ಇದೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಆಚಾರ್, ಪಪಡ್, ಮಸಾಲಾ, ಬನಾನಾ ಇವೆಲ್ಲವನ್ನು ಕ್ಲಿನಿಕ್ ಕಿಚನ್ ಐಟಮ್ಸ್ ಏನಿರ್ತವೆ ಅವೆಲ್ಲವೂ ಕೂಡ ತಯಾರು ಮಾಡುವಂತ ಪ್ರಾಜೆಕ್ಟ್ ನಮ್ಮ ಸಂಸ್ಥೆಯಲ್ಲಿದೆ. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಹೆಣ್ಮಕ್ಳು ಪ್ರಾಜೆಕ್ಟ್ಸ್ ಅಲ್ಲಿ ತೊಡಗಿರುವಂತದ್ದು. ನೆಕ್ಸ್ಟ್ ಇವೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್. ಈ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಹೆಲ್ತ್ ವಿಚಾರವಾಗಿ ಆಲ್ರೆಡಿ ಎಮರ್ಜೆನ್ಸಿ ಡೊನೇಷನ್ ಅಂತ ಸಿಗುತ್ತೆ. ಬಿಟ್ರೆ ಹೆಲ್ತ್ ವಿಚಾರವಾಗಿ ಇನ್ನು ಮೇಜರ್ ಪ್ರಾಜೆಕ್ಟ್ಸ್ ಬರುತ್ತೆ. ಜೊತೆಗೆ ಅಗ್ರಿಕಲ್ಚರ್ ವಿಚಾರವಾಗಿ ಪ್ರಾಜೆಕ್ಟ್ಸ್ ಬರುತ್ತೆ. ಚಿಲ್ಡ್ರನ್ ರೈಟ್, ಸೇವ್ ವಾಟರ್, ಸ್ಟಾರ್ಟ್ಅಪ್ ಇಂಡಿಯಾ, ಜೆಂಡರ್ ಇನ್ಇಕ್ವಾಲಿಟಿ, ಎಂಪ್ಲಾಯ್ಮೆಂಟ್, ವುಮೆನ್ ಎಂಪವರ್ಮೆಂಟ್, ಕ್ಲೀನ್ ಇಂಡಿಯಾ, ಎಜುಕೇಶನ್. ಇವಿಷ್ಟು ಪ್ರಾಜೆಕ್ಟ್ಸ್ ಬಗ್ಗೆ ಫ್ಯೂಚರ್ ಅಲ್ಲಿ ಬರೋವಿದ್ದಾವೆ. ಅದರಲ್ಲಿ ಆಲ್ರೆಡಿ 2 ಬಂದಿದ್ದಾವೆ ಅಂದ್ರೆ ಎಜುಕೇಶನ್ ಅಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ಉಡಾನ್ ಅನ್ನೋ ಒಂದು ವೆಬ್ಸೈಟ್ ತಂದಿದ್ದಾರೆ. ಸೊ UMCA ಉಡಾನ್ ಅಂದ್ರೆ ಹಾರುವ ಅಕ್ಕಿ. ಸೊ ಉಡಾನ್ ಇದರಲ್ಲಿ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ನಮ್ಮ ಸಂಸ್ಥೆಯಲ್ಲಿ ಸೇರುವಂತ ಮಕ್ಕಳಾಗಿರ್ಬೋದು ಅಥವಾ ಅವ್ರ ತಂದೆ ತಾಯಿ ಆಗಿರ್ಬೋದು, ಯಾರೇ ಒಬ್ರು ಸೇರಿದ್ರು ಅವರ ಮಕ್ಕಳಿಗೆ ನಮ್ಮ ಸಂಸ್ಥೆ ಕಡೆಯಿಂದ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಫ್ರೀ ಎಜುಕೇಶನ್ ಸಿಗುತ್ತೆ. ಎಸ್, ಆನ್ಲೈನ್ ಎಜುಕೇಶನ್ ಫ್ರೀ ಆಗಿ ಸಿಗುವಂತದ್ದು. ನೆಕ್ಸ್ಟ್ 12ನೇ ತರಗತಿ ಆಗಿದೆ, ನಾವ್ ಯಾವ್ದೋ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದೀವಿ, UPSC, IAS, IPS ಅಥವಾ ಬ್ಯಾಂಕಿಂಗ್ ಎಕ್ಸಾಮು, ಈ ರೀತಿ ಯಾವುದೇ ಎಕ್ಸಾಮಿಗೂ ಅಥವಾ ಇಂಜಿನಿಯರಿಂಗ್ ಎಕ್ಸಾಮ್, ಮೆಡಿಕಲ್ ಎಕ್ಸಾಮ್ ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರು ಅವರಿಗೆ ನಮ್ಮ ಸಂಸ್ಥೆಯಿಂದ ಆನ್ಲೈನ್ ಪ್ರಿಪರೇಷನ್ ಕೊಡ್ತಾರೆ, ಜೊತೆಗೆ ಮೆಟೀರಿಯಲ್ಸ್ ಕೊಡ್ತಾರೆ. ಎಲ್ಲವೂ ಫ್ರೀ ಆಫ್ ಕಾಸ್ಟ್ ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಸಿಗುವಂತದ್ದು. ಜೊತೆಗೆ ಉಡಾನ್ ಅಲ್ಲಿ ಜಾಬ್ ಆಪರ್ಚುನಿಟಿ ಕೂಡ ಇದೆ. ಯಾವ ರೀತಿ ಅಂದ್ರೆ ನಿಮ್ಗೆ ಏನಾದ್ರೂ ಮಕ್ಕಳಿಗೆ ಟೀಚಿಂಗ್ ಮಾಡೋದಕ್ಕೆ ಗೊತ್ತು, ಒಂದು ಒಳ್ಳೆ ಕ್ವಾಲಿಫಿಕೇಶನ್ ಮಾಡ್ಕೊಂಡಿದ್ದೀರಾ, ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಕೂಡ ಟೀಚರ್ ಆಗೋದಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಸೊ ನೀವು ಟೀಚರ್ಸ್ ಇಲ್ಲ ಆದ್ರಿ ಅಂದ್ರೆ ನಿಮಗೆ ಸಣ್ಣ ಪುಟ್ಟ ಹಣದಲ್ಲಿ ಬರಲ್ಲ, ಲ್ಯಾಕ್ಸ್ ಅಲ್ಲೇ ನಿಮ್ಮ ಸ್ಯಾಲ್ರಿ ಇರುತ್ತೆ. ಹೇಗೆ ಲ್ಯಾಕ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಎಜುಕೇಶನ್ ವಿಚಾರವಾಗಿ ನಮ್ಮ ಸಂಸ್ಥೆ ಹತ್ರ ಎಲ್ಲಾ ರೀತಿಯಾದ ರೈಟ್ಸ್ ಇದೆ ಡೊನೇಷನ್ ಪಡೆಯೋದಕ್ಕೆ. ಸೊ ಕ್ರೌಡ್ ಫಂಡಿಂಗ್ ಬರುತ್ತೆ ನಮ್ಮ ಸಂಸ್ಥೆಗೆ ಎಜುಕೇಶನ್ಗಾಗಿ. ಸೊ ಕ್ರೌಡ್ ಫಂಡಿಂಗ್ ಬಂದಾಗ ನಿಮಗೆ ಲ್ಯಾಕ್ಸ್ ಅಲ್ಲಿ ಸ್ಯಾಲ್ರಿ ಕೊಡೋದೇನು ದೊಡ್ಡ ವಿಚಾರ ಅಲ್ಲ. ಸೊ ಅಷ್ಟು ಇಡೀ ದೇಶದ ಮಕ್ಕಳಿಗೆ ನೀವು ಒಳ್ಳೆ ರೀತಿಯಲ್ಲಿ ಹೈ ಲೆವೆಲ್, ಟಾಪ್ ಲೆವೆಲ್ ಎಜುಕೇಶನ್ ನೀವು ಕೊಡ್ತೀರಾ ಅಂದಾಗ ನಿಮಗೆ ಲ್ಯಾಕ್ಸ್ ಅಲ್ಲಿ ಸ್ಯಾಲ್ರಿ ಬರುತ್ತೆ. ಎಸ್, ಅದು ಸ್ಯಾಲ್ರಿ ಆ ರೀತಿ. ಸೊ ಎಜುಕೇಶನ್ ವಿಚಾರವಾಗಿ ನಮ್ಮ ಸಂಸ್ಥೆ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಜೆಂಡರ್ ಇನ್ಇಕ್ವಾಲಿಟಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಮಾನವಾಗಿ ನೋಡ್ತಾ ಸಮೃದ್ಧಿ ಯೋಜನೆ ಅಂತ ಆಲ್ರೆಡಿ ತಂದಿದೆ, ಇಂಪ್ಲಿಮೆಂಟ್ ಮಾಡಿದೆ. ನೆಕ್ಸ್ಟ್ ನೋಡೋದಾದ್ರೆ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ ಟೀಮ್. ಸೊ ನಮ್ಮ ಸಂಸ್ಥೆ ಆಸ್ ಅನ್ NGO ಹ್ಯೂಮನ್ ರೈಟ್ಸ್ ಕಡೆಯಿಂದ ಎಲ್ಲಾ ರೀತಿಯಾದ ರೈಟ್ಸ್ ಪಡೆದು
ಒಂದು ಕಾರ್ಡ್ ಅನ್ನ ಪ್ರೊವೈಡ್ ಮಾಡುತ್ತೆ ಕೋಆರ್ಡಿನೇಟರ್ಸ್ಗೆ. ಆ ಕಾರ್ಡ್ ಉಳ್ಳವರು ಯಾವುದೇ ರೀತಿಯಾದ ಅನ್ಯಾಯ ನಿಮ್ಮ ಎದುರು ನಡೀತಾ ಇದೆ ಅಂದ್ರೆ ನೀವು ಅದ್ರ ವಿರುದ್ಧ ಎಲ್ಲಾ ರೀತಿಯಾದ ವಾಯ್ಸ್ ರೈಸ್ ಮಾಡಬಹುದು, ಎಲ್ಲಾ ರೀತಿಯಾದ ನ್ಯಾಯಕ್ಕೆ ಧ್ವನಿ ಎತ್ತಬಹುದು. ಸೊ ನೆಕ್ಸ್ಟ್, ನೀವೇನಾದ್ರೂ ನ್ಯೂಸ್ ರಿಪೋರ್ಟರ್ ಆಗ್ಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ರೆ, ಸೊ ನ್ಯೂಸ್ ರಿಪೋರ್ಟರ್ ಆಗೋದಕ್ಕೆ ಅವಕಾಶ ಇದೆ. ಜಿಲ್ಲೆಗೆ ಒಬ್ರು ಹೆಡ್ ನ್ಯೂಸ್ ರಿಪೋರ್ಟರ್ ಅನ್ನ ಚೂಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಸಣ್ಣ ಇಂಟರ್ವ್ಯೂ ಇರುತ್ತೆ, ಜೊತೆಗೆ ನೀವೊಂದು ನ್ಯೂಸ್ ರಿಪೋರ್ಟರ್ ಸರ್ಟಿಫಿಕೇಟ್ ಅನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಅದು ₹1000 JDGP ಆಪ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ಇವೆರಡನ್ನು ನೀವು ಮಾಡಿದಿರಾ ಅಂದ್ರೆ ನೀವು ಚೂಸ್ ಮಾಡುವಂತ ಜಿಲ್ಲೆಯಲ್ಲೇ ನೀವು ನ್ಯೂಸ್ ರಿಪೋರ್ಟರ್ ಆಗಿ ಸೆಲೆಕ್ಟ್ ಆಗ್ತೀರಾ. ಸೊ ಆಲ್ರೆಡಿ 2 ನ್ಯೂಸ್ ಚಾನೆಲ್ಸ್ ಇದೆ ನಮ್ಮ ಸಂಸ್ಥೆದು, ಅದರಲ್ಲೇ ನೀವು ನ್ಯೂಸ್ ರಿಪೋರ್ಟರ್ ಆಗಬಹುದು. ನೆಕ್ಸ್ಟ್, ಸರ್ ನಾವು ₹2100 ಕೊಡ್ತೀವಿ, ಆ ₹2100 ಯಾರಿಗೆ ಹೋಗುತ್ತೆ, ಎಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್, ಎಲ್ಲೆಲ್ಲಿ ಹೋಗುತ್ತೆ, ನಮ್ಮ ಸಂಸ್ಥೆಗೆ ಪೂರ ಹೋಗುತ್ತಾ ಅಥವಾ ನಮ್ಗೆ ಏನಾದ್ರು ಬರುತ್ತಾ ಅಂತ ಕೇಳಿದ್ರೆ, ಎಸ್, ಎಲ್ಲವೂ ತಿಳಿಸ್ತೀನಿ. ಸೊ ₹2100 ಕೊಟ್ಟು ನೀವು ಸೇರಿರ್ತೀರಾ, ₹50 KYC ಮಾಡಕ್ಕೆ ತಕ್ಷಣ ನಿಮ್ಮ ವ್ಯಾಲೆಟ್ಗೆ ಬಂದು ಕೂತ್ಕೊಳ್ಳುತ್ತೆ. ಎಸ್, KYC ಮಾಡ್ಬೇಕು ಅಂದ್ರೆ ಪ್ರತಿ KYCಗೆ ಪ್ರತಿಯೊಂದು ಕ್ಲಿಕ್ಕಿಗೂ ಗೌರ್ಮೆಂಟ್ ಕಡೆಯಿಂದ KYC ಆಗೋದ್ರಿಂದ ಪ್ರತಿಯೊಂದು ಕ್ಲಿಕ್ಕಿಗೂ ₹5 ಕಟ್ ಆಗುತ್ತೆ. ಸೊ ₹5 ಕಟ್ ಆಗೋದ್ರಿಂದ ಬ್ಯಾಂಕ್ KYC ಮಾಡಬೇಕು, ಆಧಾರ್ KYC ಮಾಡಬೇಕು ಮತ್ತು ಪ್ಯಾನ್ KYC ಮಾಡಬೇಕು. ಇಷ್ಟು KYC ಮಾಡಬೇಕು ಅಂದ್ರೆ ಹತ್ರ 50 ಬೇಕಾಗುತ್ತೆ ಅಂತಂದು ನಮ್ಮ ಸಂಸ್ಥೆಯವರು ನೀವು ಕೊಟ್ಟ ₹2100 ತಕ್ಷಣ ₹50 ನಿಮ್ಗೆ KYC ಮಾಡ್ಕೊಳ್ಳೋದಕ್ಕೆ ಆಗ್ತಾರೆ. ನೆಕ್ಸ್ಟ್ ₹100 ನಾನ್ ವರ್ಕಿಂಗ್ ಇನ್ಕಮ್ ಗೆ ಕಟ್ ಆಗುತ್ತೆ. ₹559 ಲೆವೆಲ್ ಇನ್ಕಮ್ ಗಾಗಿ ಕಟ್ ಆಗುತ್ತೆ. ನೆಕ್ಸ್ಟ್ ₹600 ಮ್ಯಾಚಿಂಗ್ ಇನ್ಕಮ್ ಗಾಗಿ ಕಟ್ ಆಗುತ್ತೆ. ₹300 ಪ್ರಾಜೆಕ್ಟ್ ಫಂಡ್ ಲೋನ್, ನೀವೇನು ಅಲ್ಲಿ ಮೈಕ್ರೋ ಫೈನಾನ್ಸ್ ಲೋನ್ ಅಲ್ಲಿ 20% ಸಬ್ಸಿಡಿ ಸಿಗುತ್ತೆ ಅಂತ ನಾನು ಏನ್ ಹೇಳಿದೆ, ಆ 20% ಸಬ್ಸಿಡಿ ಪ್ರತಿ ID ಇಂದ ₹300 ತೆಗೆದು ಅಲ್ಲಿ ನಿಮಗೆ ಕೊಡ್ತಾ ಇರೋದಂತದ್ದು. ನೆಕ್ಸ್ಟ್, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಂಡ್, ಪ್ರತಿ ID ಇಂದ ₹105 ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಂಡ್ ಕಟ್ ಆಗಿ 4 ಜನಕ್ಕೆ ನೀಟಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೆಕ್ಸ್ಟ್, ಸ್ಟೇಟ್ ಕೋಆರ್ಡಿನೇಟರ್ ಫಂಡ್ ₹84 ಕಟ್ ಆಗುತ್ತೆ. ನ್ಯಾಷನಲ್ ಕೋಆರ್ಡಿನೇಟರ್ ಫಂಡ್ ₹21 ಕಟ್ ಆಗುತ್ತೆ. ನೆಕ್ಸ್ಟ್, ಎಮರ್ಜೆನ್ಸಿ ಫಂಡ್ ಅಂತ ₹100 ಕಟ್ ಆಗುತ್ತೆ. ರೋಜ್ಗಾರ್ ಫಂಡ್ ಅಂತ ₹100 ಕಟ್ ಆಗುತ್ತೆ. ಟೋಟಲ್ ಮಾಡಬಹುದು ನೀವು ₹2019 ಕಟ್ ಆಗುವಂತದ್ದು. ನೀವೆಲ್ಲ ನೀಟಾಗಿ ಗಮನಿಸಿ, ಇದು ₹2019 ₹1 ಸಂಸ್ಥೆಗೆ ಇನ್ನೂ ಹೋಗೇ ಇಲ್ಲ. ಸೊ ಇಲ್ಲಿ ಪ್ರತಿ ₹1 ನಮಗೆ ಅಂತಲೇ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಅಥವಾ ದೇಶಕ್ಕೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ₹100 ನೀವಲ್ಲಿ ಎಮರ್ಜೆನ್ಸಿ ಫಂಡ್ ಅಂತ ನೋಡಿದ್ರಿ, ಆ ₹100 ಮೊನ್ನೆ ಪಂಜಾಬ್ ನಲ್ಲಿ ಫ್ಲಡ್ಸ್ ಆಗಿದ್ದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ಟೋಟಲ್ ₹8 ಲಕ್ಷ ನಮ್ಮ ಸಂಸ್ಥೆ ಕಡೆಯಿಂದ ನೀರು, ಊಟ, ಬಟ್ಟೆ ಈ ರೀತಿ ದಾನ ಮಾಡಿರೋದ್ರಿಂದ ನಮ್ಮ ಸಂಸ್ಥೆ ಕಡೆಯಿಂದ ಟೋಟಲ್ ₹8 ಲಕ್ಷ ಅವೆಲ್ಲ ದಾನ ಮಾಡಿರುವಂತದ್ದು. ಸೊ ಆ ರೀತಿ ಎಮರ್ಜೆನ್ಸಿ ಫಂಡ್ ದೇಶಕ್ಕಾಗಿ ಅಂತಾನೆ ₹100 ಪ್ರತಿಯೊಂದು ID ಇಂದ ತೆಗಿತಾರೆ. ಆ ರೀತಿ ನೀವು ಇಲ್ಲಿ ಟೋಟಲ್ ಮಾಡಿದ್ರೆ ₹2019 ಟೋಟಲ್ ಎಲ್ಲಾ ನಮಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಬರೀ ₹81 ಉಳಿಯುತ್ತೆ. ಆ ₹81 ಇಂದ ನಮ್ಮ ಸಂಸ್ಥೆಯ ವೆಬ್ಸೈಟ್ ಮತ್ತು ಆಪ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಬರೀ ₹81 ಇಂದ ಅಲ್ಲಿ ಕೂತಿರುವಂತ IT ಎಂಪ್ಲಾಯೀಸ್ಗೆ ನಮ್ಮ ಸಂಸ್ಥೆಯವರು ಬರೀ ₹81 ಇಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್, ಹಲವಾರು ಇವೆಂಟ್ಸ್ ನಡೆದಿದಾವೆ, ಅವೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಸೊ ನೀವು ಯಾವ್ದಾದ್ರು ಇವೆಂಟ್ಸ್ ಮಾಡ್ತಾ ಇದ್ದೀರಾ ಅಥವಾ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಯಾರಿಗಾದ್ರೂ ರೋಡ್ ಸೇಫ್ಟಿ ಬಗ್ಗೆ ಹೇಳ್ತಾ ಇದ್ದೀರಾ, ಅಥವಾ ಯಾರಿಗಾದ್ರೂ ಬ್ಯಾಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ಅಥವಾ ಯಾರಿಗಾದ್ರೂ ದಾನ ಮಾಡ್ತಾ ಇದ್ದೀರಾ, ಯಾವುದೇ ವಿಚಾರ ಇರಲಿ ಬ್ಯಾನರ್ ಹಾಕೊಂಡು ಧೈರ್ಯವಾಗಿ ಮಾಡಿ. ಪ್ರತಿ ಒಂದು ವಿಚಾರಕ್ಕೂ ಪ್ರತಿಯೊಬ್ರು ಸಪೋರ್ಟ್ ಕೊಡ್ತಾರೆ. ಪೊಲೀಸ್ ಆಗ್ಲಿ, ರಿಪೋರ್ಟರ್ಸ್ ಆಗ್ಲಿ, ಯಾರೇ ಆಗ್ಲಿ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ. ಸೊ ನೀವು ಧೈರ್ಯವಾಗಿ ಎಲ್ಲಾ ಕಾರ್ಯನ ಮಾಡಬಹುದು. ಸೊ ನಮ್ಮ ಸಂಸ್ಥೆ 12A ATG ಸರ್ಟಿಫೈಡ್ ಆಗಿರೋದ್ರಿಂದ ಎಲ್ಲಾ ರೀತಿಯಾದ ಕ್ರೌಡ್ ಫಂಡಿಂಗ್ ತೊಗೊಳೋದಕ್ಕೆ ನಮ್ಮ ಸಂಸ್ಥೆ ಎಲಿಜಿಬಲ್ ಇದೆ. ನೆಕ್ಸ್ಟ್, ಥ್ಯಾಂಕ್ ಯು UMCA ಫೌಂಡೇಶನ್. ಸೊ ಜೀವನ್ದಾನ್ ಸಂಸ್ಥೆ ಬಗ್ಗೆ ಇಷ್ಟೊತ್ತು ಹೇಳಿದ್ದೀನಿ. ಸೊ ಇವತ್ತು ನೆನ್ನೆಗಿಂತ ಸ್ವಲ್ಪ ಕಡಿಮೆ ಜನ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸ್ಟಿಲ್ ಓಕೆ, ನಾನು ಹೇಳಿರೋದೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್,